ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ರಾಕ್ ಸೀರೀಸ್ ಎಕ್ಸ್ಪ್ಲನೇಷನ್ ನ ಕಂಟಿನ್ಯೂ ಮಾಡ್ತೀನಿ. ಹಿಂದಿನ ವಿಡಿಯೋಲಿ ಮೊದಲ 3 ಎಪಿಸೋಡ್ಸ್ ಅಲ್ಲಿ ಏನಾಗಿತ್ತು ಅಂತ ನೋಡಿದೀವಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಈಗ ಮುಂದಿನ 3 ಎಪಿಸೋಡ್ಸ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕತೆ 1978 ಡೆಲ್ಲಿಯಲ್ಲಿ ನಡೀತಾ ಇದೆ. ಜೊತೆಗೆ ಕೆಲವು ದಿನಗಳ ಹಿಂದೆ ಬಾಂಬೆಯಲ್ಲಿ ಇದ್ದ ಇಬ್ರು ಕ್ರಿಮಿನಲ್ಸ್ ಬಾಬು ಮತ್ತೆ ರಜ್ಜೋ ಕತೆ ಏನು ಅಂತ ಕೂಡ ನೋಡ್ತಿದೀವಿ. ಅವರಿಬ್ರು ಒಬ್ಬ ಹುಡುಗನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಈಗ ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಡೆಲ್ಲಿಗೆ ಬಂದಿದ್ದಾರೆ. ಅದೇ ಪ್ರೆಸೆಂಟ್ ಅಲ್ಲಿ ಡೆಲ್ಲಿಯಲ್ಲಿ ಸುಮನ್ ಮತ್ತೆ ಸಾಹಿಲ್ ನ ಬಾಬು ಮತ್ತೆ ರಜ್ಜೋನೆ ತುಂಬಾನೇ ಭಯಾನಕವಾಗಿ ಕೊಲೆ ಮಾಡಿದರೆ. ಕೊಲೆ ಮಾಡೋಕ್ಕೂ ಮುಂಚೆ ಬಾಬು ಮತ್ತೆ ರಜ್ಜೋ ಏನ್ ಮಾಡ್ತಿದ್ರು ಅನ್ನೋದನ್ನ ನಾವು ಪಾಸ್ಟ್ ಅಲ್ಲಿ ನೋಡ್ತಿದೀವಿ. ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ಜಯಪ್ರಕಾಶ್ಗೆ ಆಲ್ರೆಡಿ ತುಂಬಾನೇ ಎವಿಡೆನ್ಸ್ ಗಳು ಸಿಕ್ಕಿದೆ. ಮರ್ಡರ್ ವೆಪನ್, ಗ್ರೀನ್ ಕಲರ್ ಪ್ರೀಮಿಯರ್ ಪದ್ಮಿನಿ ಕಾರ್ ಮತ್ತೆ ಇನ್ನಷ್ಟು ಮುಖ್ಯವಾಗಿರೋ ವಿಷಯಗಳು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ಬರುವ ಇಂದ ಗೊತ್ತಾಗಿದೆ. ಇನ್ನ ಮಕ್ಕಳು ಬಾಬು ಮತ್ತೆ ರಜ್ಜೋಗೂ ಕೂಡ ಹೊಡೆದು ತುಂಬಾನೇ ಗಾಯಗೊಳಿಸಿರ್ತಾರೆ. ಅದಕ್ಕೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಅಲ್ಲಿ ಇಬ್ಬರನ್ನ ನೋಡಿರೋ ಡಾಕ್ಟರ್ ನ ಸಹಾಯದಿಂದ ಇಬ್ಬರ ಸ್ಕೆಚ್ ರೆಡಿ ಮಾಡಿಸ್ತಾ ಇದ್ದಾರೆ. ಇನ್ನಷ್ಟು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದೆಲ್ಲ ನಡೆದಿದೆ ಸ್ನೇಹಿತರೆ. ಮೊದಲ ವಿಡಿಯೋ ಅಲ್ಲಿ ನೋಡಿರ್ತೀರಾ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ವಿಡಿಯೋಲಿ ನೋಡಿರೋ ಹಾಗೆ ಪತ್ರಕರ್ತೆ ನಿಸಾರ್ ಆಫೀಸರ್ ಸಿಂಗ್ ನ ಭೇಟಿ ಆದಾಗ ಅವರು ಹೇಳಿದ್ರು, ಜನ ಫೋನ್ ಮಾಡಿ ನಾನು ಮಕ್ಕಳನ್ನ ಟ್ರೈನ್ ಅಲ್ಲಿ ನೋಡ್ದೆ, ಜಾತ್ರೆಯಲ್ಲಿ ನೋಡ್ದೆ, ಕಾರಲ್ಲಿ ಇಬ್ಬರ ಜೊತೆ ಹೊಡೆದಾಡ್ತಿರೋದು ನೋಡ್ದೆ ಅಂತ ಏನೇನೋ ಹೇಳ್ತಿದ್ದಾರೆ ಅಂದಿದ್ರು. ಆಗ್ಲೇ ನಮಗೆ ಗೊತ್ತಾಗಿತ್ತು ಕಾರಲ್ಲಿ ಇಬ್ರು ಜೊತೆ ಹೊಡೆದಾಡ್ತಿದ್ರು ಅಂತ. ಯಾರು ಫೋನ್ ಮಾಡಿ ಹೇಳಿದ್ರು ಅವರು ಸತ್ಯ ಹೇಳಿದ್ದಾರೆ. ಹಾಗಾಗಿ ನಿಸಾರ್ ಈ ಮಾಹಿತಿ ಕೊಟ್ಟಿರೋ ವ್ಯಕ್ತಿಯನ್ನ ಭೇಟಿ ಆಗೋಕೆ ಬರ್ತಾಳೆ. ಇವನ ಹೆಸರು ಸಲೀಂ. ಮಕ್ಕಳ ಕೊಲೆ ಆದ ದಿನ ಸಲೀಂ ಹಾಲ್ ಹಾಕೋಕೆ ಅಂತ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಮಕ್ಕಳಿದ್ದ ಪ್ರೀಮಿಯರ್ ಪದ್ಮಿನಿ ಕಾರ್ ಇವನ ಪಕ್ಕದಲ್ಲಿ ಸಡನ್ ಆಗಿ ಹೋಗುತ್ತೆ. ಯಾವನವನು ಕಾರ್ ಹೇಗ್ ಬೇಕೋ ಹಾಗೆ ಡ್ರೈವ್ ಮಾಡ್ತವನಲ್ಲ ಅಂತ ನೋಡಿದಾಗ ಕಾರ್ ನ ಹಿಂದಿನ ಸೀಟ್ ಅಲ್ಲಿ ಇದ್ದ ಸುಮನ್ ಅಂಕಲ್ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಕೈಯೆಲ್ಲ ರಕ್ತ ಆಗಿರುತ್ತೆ. ಕಾರ್ ಒಂದು ಕ್ಷಣ ನಿಂತ್ಕೊಳ್ಳುತ್ತೆ. ಹಿಂದೆನೆ ಮತ್ತೆ ಹೊರಟಾಗ ಸಲೀಂ ಕಾರ್ ನ ಫಾಲೋ ಮಾಡ್ಕೊಂಡು ಹೋಗಿ ಡೋರ್ ತೆಗೆಯೋಕೆ ನೋಡ್ತಾನೆ. ಕಿರ್ಚಾಡ್ತಾನೆ. ಸಹಾಯಕ್ಕೆ ಸುತ್ತಮುತ್ತ ಯಾರು ಇರಲ್ಲ. ಕೊನೆಗೆ ಕಾರಿಂದ ಇವನ ಸೈಕಲ್ಗೆ ಗುದ್ದಿ ಹೋಗಿರ್ತಾರೆ. ಕಾಲು ಮುರಿದೋಗಿದೆ. ಆದ್ರೆ ಇಷ್ಟಕ್ಕೆ ಸಲೀಂ ಸುಮ್ನಾಗಲ್ಲ. ಸುಮನ್ ಅಳ್ತಾ ಇರೋ ದೃಶ್ಯ ಪದೇ ಪದೇ ಇವನ ಕಣ್ಮುಂದೆ ಬರ್ತಾ ಇತ್ತು. ಅದಕ್ಕೆ ತನ್ನ ಸಹೋದರನನ್ನ ಪೊಲೀಸ್ ಸ್ಟೇಷನ್ಗೆ ಕಳ್ಸಿರ್ತಾನೆ. ಆದ್ರೆ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿರಲ್ಲ. ಆಮೇಲೆ ಸಲೀಂ ಪೊಲೀಸ್ಗೆ ಫೋನ್ ಕೂಡ ಮಾಡಿರ್ತಾನೆ. ಆಫೀಸರ್ ಸಿಂಗ್ ಹೇಳ್ದಂಗೆ. ಸಿಂಗು ಕೂಡ ನಂಬಿಕೆ ಬಂದಿರ್ಲಿಲ್ಲ. ಆದ್ರೆ ಈಗ ನಿಸಾರ್ಗೆ ಡೌಟ್ ಬಂದು ಸಲೀಂನ ಭೇಟಿಯಾಗಿದ್ದಕ್ಕೆ ಸತ್ಯ ಗೊತ್ತಾಯ್ತು. ಇನ್ನೊಂದ್ ಕಡೆ ಜಯಪ್ರಕಾಶ್ ಮತ್ತೆ ಅವನ ತಂಡದವರು ರಜ್ಜೋನ ಫ್ರೆಂಡ್ ಪ್ಯಾರೆ ಮೋಹನ್ ನ ಮನೆಗೆ ಬಂದಿದ್ರು. ಯಾಕೆಂದ್ರೆ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದ ರಜ್ಜೋ ಮತ್ತೆ ಬಾಬು ಕಾನ್ಸ್ಟೇಬಲ್ ರಾಠೋರ್ಗೆ ತಮ್ಮ ಹೆಸರು ಪ್ಯಾರೆ ಕುಮಾರ್ ಮತ್ತೆ ಮೋಹನ್ ಕುಮಾರ್ ಅಂತ ಪ್ಯಾರೆ ಮೋಹನ್ ನ ಹೆಸರನ್ನೇ ಇಂಡೈರೆಕ್ಟ್ ಆಗಿ ಹೇಳಿ ಅವನ ಮನೆಯ ಅಡ್ರೆಸ್ ನೆ ಕೊಟ್ಟು ಎಸ್ಕೇಪ್ ಆಗಿರ್ತಾರೆ. ಜಯಪ್ರಕಾಶ್ಗೆ ಪ್ಯಾರೆಯ ಮನೆಯಲ್ಲಿ ಒಂದು ಕತ್ತಿ ಸಿಕ್ಕಿರುತ್ತೆ. ಮೋಹನ್ ಲಾಲ್ ಸೋಡಿ ಚೂರನ್ವಾಲಾ ಹೆಸರು ಬರ್ದಿರೋ ಕತ್ತಿ. ಇದೇ ರೀತಿಯ ಇನ್ನೊಂದು ಕತ್ತಿ ಇದೆ. ಅದೇ ಮರ್ಡರ್ ವೆಪನ್. ಈ ಮರ್ಡರ್ ವೆಪನ್ ಹೇಗೆ ಸಿಕ್ತು ಅಂತ ಕೂಡ ಹಿಂದಿನ ವಿಡಿಯೋಲಿ ನೋಡಿದೀವಿ. ಕತ್ತಿಯ ಓನರ್ ಮೋಹನ್ ಲಾಲ್ ಸಾವನ್ನಪ್ಪಿರ್ತಾನೆ. ಅವನ ಮಗ ಬಲ್ಲುನ ಮನೆಗೆ ಬಾಬು ಮತ್ತೆ ರಜ್ಜೋ ಇಬ್ರು ಕಳ್ತನ ಮಾಡೋಕೆ ಅಂತ ಹೋಗಿ ಬಲ್ಲುಗೆ ಹೊಡೆದು ಕಟ್ ಹಾಕಿರ್ತಾರೆ. ಆಮೇಲೆ ಮನೆಯಲ್ಲಿ ಇರೋ ಸಣ್ಣ ಪುಟ್ಟ ವಸ್ತುಗಳನ್ನ ಮತ್ತೆ ಕತ್ತಿಗಳನ್ನ ಕತ್ಕೊಂಡು ಜೊತೆಗೆ ಪ್ರೀಮಿಯರ್ ಪದ್ಮಿನಿ ಕಾರ್ನ ಕೂಡ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಪ್ಯಾರೆ ರಜ್ಜೋ ಮತ್ತೆ ಬಾಬು ಕ್ರಿಮಿನಲ್ಸ್ ಅಂತ ಗೊತ್ತಾಗ್ತಿದ್ದಂಗೆ ಇಬ್ಬರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದ. ಸೊ ಈಗ ಪೊಲೀಸರು ಬಾಬು ಮತ್ತೆ ರಜ್ಜೋನ ಸ್ಕೆಚ್ ರೆಡಿ ಮಾಡಿಸಿದರೆ. ಈ ಸ್ಕೆಚ್ ನ ಪ್ಯಾರೆ ಇದ್ದ ಮನೆಯ ಓನರ್ ಗೆ ತೋರಿಸಿ ವಿಚಾರಿಸಿದಾಗ ಇವರು ಯಾರು ಅಂತಾನೆ ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಇವರ ಹೆಸರು ಪ್ಯಾರೆ ಮತ್ತೆ ಮೋಹನ್ ಅಲ್ಲ. ಪ್ಯಾರೆ ಮೋಹನ್ ಅಂದ್ರೆ ಒಬ್ನೇ. ಅವನಿಗೆನೆ ಮನೆಯನ್ನ ಬಾಡಿಗೆ ಕೊಟ್ಟಿದ್ದೆ. ಯಾವ್ದೋ ಹತ್ತಿರದ ಬಾರಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿದ್ನಂತೆ ಅಂತ ಹೇಳ್ತಾರೆ. ವೇಟರ್ ಅಲ್ಲ, ಸಿಂಗರ್ ಆಗಿ ಕೆಲಸ ಮಾಡ್ತಿದ್ದ ಹೋಟೆಲ್ 5 ಸ್ಟಾರ್ ಅಲ್ಲಿ. ಆದ್ರೆ ಸಿಂಗರ್ ಅಂತ ಹೇಳಿದ್ರೆ ಬಾಡಿಗೆ ಮನೆ ಕೊಡಲ್ಲ ಅಂತ ಪ್ಯಾರೆ ಸುಳ್ಳು ಹೇಳಿರ್ತಾನೆ. ಜಯಪ್ರಕಾಶ್ ಓನರ್ ನ ಸಹಾಯದಿಂದ ಪ್ಯಾರೆನ ಸ್ಕೆಚ್ ಮಾಡಿಸ್ತಾನೆ. ಈಗ ಟೋಟಲ್ 4 ಜನರನ್ನ ಇವರು ಹುಡುಕ್ಬೇಕು. ಪ್ಯಾರೆ, ಬಲ್ಲು, ರಜ್ಜೋ ಮತ್ತೆ ಬಾಬು. ಮುಂದಿನ ದಿನ ನ್ಯೂಸ್ ಪೇಪರ್ ಅಲ್ಲಿ ಡೆಲ್ಲಿಯಲ್ಲಿ ಅಪರಾಧ ಜಾಸ್ತಿ ಆಗ್ತಿದ್ಯಾ ಇಲ್ಲ ಪೊಲೀಸ್ ಅವರ ನಿರ್ಲಕ್ಷ್ಯ ಜಾಸ್ತಿ ಆಗ್ತಿದ್ಯಾ ಅಂತ ಹೆಡ್ಲೈನ್ಸ್ ಅಲ್ಲಿ ಬಂದಿದೆ. ಇದನ್ನ ಬರ್ದಿರೋದು ನಿಸಾರ್. ಓದಿ ಕೋಪ ಮಾಡ್ಕೊಂಡಿದ್ದು ಜಯಪ್ರಕಾಶ್. ನಾವು ಇಲ್ಲಿ ಹಗ್ಲು ರಾತ್ರಿ ಹರ್ಕೊಂಡು ಕೆಲಸ ಮಾಡ್ತಿದೀವಿ, ನಮ್ಮ ನಿರ್ಲಕ್ಷ್ಯ ಅಂತ ಬರ್ದಿದ್ದಾಳಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾನೆ. ಇಲ್ಲಿಂದ ಬಲ್ಲುನ ಫ್ರೆಂಡ್ ದನಿರಾಮ್ ನ ಭೇಟಿ ಆಗೋಕೆ ಜಯಪ್ರಕಾಶ್ ಮತ್ತೆ ಜಾವೇದ್ ಬರ್ತಾರೆ. ದನಿರಾಮ್ ಯಾವ ತರ ಫ್ರೆಂಡ್ ಅಂತ ಹಿಂದಿನ ವಿಡಿಯೋಲಿ ನೋಡಿದೀವಿ. ದನಿರಾಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೇ ಜನರ ಕೈಗೆ ತಗ್ಲಾಕೊಂಡಿರ್ತಾನೆ ಬಲ್ಲು. ದನಿರಾಮ್ಗೆ ಒಬ್ಳು ಹೆಂಡತಿ, ಒಬ್ಬ ಮಗ ಇದ್ದಾನೆ. ಆದ್ರೂ ಅವಾಗವಾಗ ಬಲ್ಲು ಹತ್ರ ಹೋಗ್ತಾ ಇರ್ತಾನೆ. ಹೆಂಡತಿಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಿದ್ರೆ ಇನ್ನೇನು, ಒಂದು ಇವನು ಮನೆಯಲ್ಲಿ ಇರ್ತಾ ಇರ್ಲಿಲ್ಲ, ಇಲ್ಲ ಹೆಂಡತಿನೇ ಇರ್ತಿರ್ಲಿಲ್ಲ. ಈಗ ದನಿರಾಮ್ಗೆ ಬಲ್ಲು ಬಗ್ಗೆ ಕೇಳಿದಾಗ ಮೊದಲು ಹೇಳಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೊರಟಾಗ ಅವನ ಮನೆಯ ಅಡ್ರೆಸ್ ಹೇಳಿ ಅಲ್ಲಿಗೆನೆ
ಕರ್ಕೊಂಡ್ ಬರ್ತಾನೆ. ಧನಿರಾಮ್ ಎಷ್ಟೇ ಕರೆದ್ರೂ ಬಲ್ಲು ಹೊರಗೆ ಬರ್ಲಿಲ್ಲ ಅಂತ ಪೊಲೀಸ್ ಅವರೇ ಒಳಗೆ ನುಗ್ತಾರೆ. ಮನೆಯಲ್ಲಿ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದ್ರ ಜೊತೆಗೆ ಕೆಟ್ಟ ವಾಸನೆ ಬರ್ತಾ ಇದೆ. ಯಾಕೆಂದ್ರೆ ಒಂದು ದೊಡ್ಡ ಪೆಟ್ಟಿಗೆ ಒಳಗೆ ಬಲ್ಲುನ ಶವ ಇದೆ. ಲವರ್ನ ಕಳ್ಕೊಂಡು ಧನಿರಾಮ್ ಕಂಗಾಲಾಗಿದ್ದಾನೆ. ನನ್ನ ಹೆಂಡತಿ ಮಗನಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ನನ್ ಕತೆ ಮುಗೀತು ಅಂತ ಕೈಕಾಲೆಲ್ಲ ಮುಗ್ದು ಕೇಳ್ಕೊಂಡಾಗ ಜಯಪ್ರಕಾಶ್ ಇವನಿಗೆ ಜಾಸ್ತಿ ಪ್ರಶ್ನೆ ಕೇಳೋಕೆ ಹೋಗಲ್ಲ. ಸೀದಾ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಬಂದಾಗ ಡಾಕ್ಟರ್ ಬರುವ ಹೇಳ್ತಾರೆ, ಬಲ್ಲುನ ದೇಹದ ಮೇಲಾಗಿರೋ ಗಾಯಗಳು 4 ದಿನ ಹಳೆಯದು. 3 ದಿನದ ಹಿಂದೆ ಇವನು ಸಾವನ್ನಪ್ಪಿದ್ದಾನೆ. ಪ್ಯಾರೆ ಮನೆಯಲ್ಲಿ ನಿಮಗೆ ಸಿಕ್ಕಿರೋ ಕತ್ತಿ ಇದೆಯಲ್ಲ, ಅದರಿಂದನೇ ಇವನ ಮೇಲೆ ದಾಳಿ ಮಾಡಿ ಪೆಟ್ಟಿಗೆ ಒಳಗೆ ಬದುಕಿದ್ದಾಗ್ಲೇ ಹಾಕಿದ್ದಾರೆ. ಆಮೇಲೆ ಬಲ್ಲು ಹೊರಗೆ ಬರೋಕೆ ತುಂಬಾನೇ ಟ್ರೈ ಮಾಡಿದ್ದಾನೆ. ಆಗದೆ ಸ್ವಲ್ಪ ಹೊತ್ತಾದ್ಮೇಲೆ ಸಾವನ್ನಪ್ಪಿದ್ದಾನೆ. ಅಷ್ಟೇ ಅಲ್ಲ, ಪೆಟ್ಟಿಗೆ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಮತ್ತೆ ಕಾರಲ್ಲಿ ಇದ್ದ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಕಾರ್ ಮೇಲೆ ಒಂದು ಫಿಂಗರ್ ಪ್ರಿಂಟ್ ಇನ್ಕಂಪ್ಲೀಟ್ ಆಗಿತ್ತು. ಅಂದ್ರೆ ಸರಿಯಾಗಿ ಪ್ರಿಂಟ್ ಬಿದ್ದಿರಲ್ಲ. ಅದೇ ರೀತಿ ಇನ್ಕಂಪ್ಲೀಟ್ ಫಿಂಗರ್ ಪ್ರಿಂಟ್ ಪೆಟ್ಟಿಗೆ ಮೇಲೂ ಇದೆ. ಅದು ಬಾಬುನ ಫಿಂಗರ್ ಪ್ರಿಂಟ್ ಸ್ನೇಹಿತರೆ. ಒಂದು ಕೈ ಮೇಲೆ ಸುಟ್ಟು ಹೋಗಿರೋ ಗಾಯ ಇದೆಯಲ್ಲ, ಇನ್ನ ಫಿಂಗರ್ ಪ್ರಿಂಟ್ ಎಲ್ಲಿಂದ ಬರುತ್ತೆ? ಇದೆಲ್ಲ ನೋಡಿ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಇನ್ನೂ ಹಂತಕರನ್ನ ಹಿಡಿಯೋಕ್ ಆಗ್ತಿಲ್ವಲ್ಲ, ಪ್ರಯತ್ನ ಮಾಡಿ ಸೋಲ್ತಾ ಇದ್ದೀನಿ ಅಂತ ಜಯಪ್ರಕಾಶ್ ಹೇಳಿದಾಗ ಡಾಕ್ಟರ್ ಬರುವ ಹೇಳ್ತಾರೆ, ಥಾಮಸ್ ಆಲ್ವಾ ಎಡಿಸನ್ ಕೂಡ ಬಲ್ಬ್ ಕಂಡುಹಿಡಿಯೋಕ್ಕೂ ಮುಂಚೆ 10,000 ಬಾರಿ ಪ್ರಯತ್ನ ಪಟ್ಟಿದ್ರು. ಹಾಗಂತ 10,000 ಬಾರಿ ಅವರು ಫೇಲ್ ಆಗಿದ್ರು ಅಂತನಾ, ಇಲ್ಲ ಪ್ರಯತ್ನ ಪಟ್ಟಿದ್ದು ಅಂತನಾ? ನೀವೇ ಯೋಚನೆ ಮಾಡಿ ಅಂತಾರೆ. ಅಂದ್ರೆ ಜಯಪ್ರಕಾಶ್ ಮಾಡ್ತಿರೋದು ವ್ಯರ್ಥ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜಯಪ್ರಕಾಶ್ ಇಲ್ಲಿಂದ ಹೊರಟಾಗ ಸರಿಯಾದ ಸಮಯಕ್ಕೆ ನಿಸಾರ್ ಡಾಕ್ಟರ್ ಬರುವನ ಭೇಟಿ ಆಗೋಕೆ ಅಂತ ಬಂದಿದ್ದಾಳೆ. ಇವಳನ್ನ ನೋಡಿ ಇವಳು ನ್ಯೂಸ್ ಪೇಪರ್ ಅಲ್ಲಿ ಬರ್ದಿರೋದು ನೆನಪಾಯ್ತು. ಸರ್ ಹುಷಾರಾಗಿರಿ, ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಡೆಲ್ಲಿಗೆ ಬರ್ತಿದ್ದಂಗೆ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ ಅಂತ ಬರೆದ್ರು ಬರೀತಾರೆ ಅಂತ ಹೇಳ್ತಾನೆ. ನಿಸಾರ್, ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ಇಷ್ಟೊಂದು ಪರ್ಸನಲ್ ಆಗಿ ಯಾಕೆ ತಗೊಂತಿದ್ಯಾ ಅಂತ ಕೇಳ್ತಾಳೆ. ಇದಕ್ಕೆ ನೀನು ಏನಾದ್ರೂ ಮಾಡ್ಕೋ, ಪದೇ ಪದೇ ಏನಾದ್ರೂ ಇನ್ಫಾರ್ಮೇಶನ್ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಡ ಅಂತ ಜಯಪ್ರಕಾಶ್ ಹೇಳ್ಬೇಕಾದ್ರೆ ಇವರಪ್ಪ ಘನಶ್ಯಾಮ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ತಕ್ಷಣ ಹಾಸ್ಪಿಟಲ್ಗೆ ಬಂದಾಗ ಗೊತ್ತಾಗುತ್ತೆ ಆಟೋ ಇಂದ ಇಳಿಬೇಕಾದ್ರೆ ತಲೆ ಸುತ್ತ ಬಂದು ಬಿದ್ದಿರ್ತಾರೆ. ಅದಕ್ಕೆ ಕೈಗೆ ಏಟಾಗಿದೆ, ಮುರಿದೋಗಿಲ್ಲ. BP ಶುಗರ್ 2 ಜಾಸ್ತಿ ಆಗಿತ್ತು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಜಯಪ್ರಕಾಶ್, ನೀವು 50 ಸಲ ಪೊಲೀಸ್ ಸ್ಟೇಷನ್ಗೆ ಮಟನ್ ಕರಿ ತಗೊಂಡ್ ಬರ್ತಾ ಇದ್ರೆ ಮುಂದೆ ನಾನು ನಿಮ್ಗೋಸ್ಕರ ಊಟ ತಗೊಂಡ್ ಬರೋ ಹಾಗಾಗುತ್ತೆ. ಆಮೇಲೆ ಸುಮ್ನೆ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದ್ ಬಿಟ್ಟು ನಿಮ್ ಆರೋಗ್ಯ ನೋಡ್ಕೊಂಡು ಮನೆಯಲ್ಲೇ ಇರೋಕ್ ಆಗಲ್ವಾ? ನಿಮ್ ಕಡೆಯಿಂದ ನಾನು ಕೆಲಸ ಬಿಟ್ಟು ಪದೇ ಪದೇ ಓಡ್ ಬರಕ್ ಆಗಲ್ಲ ಅಂದಾಗ ನಾನೇನ್ ಬಾ ಅಂದಿದ್ನಾ? ಆಯ್ತು ನೀನು ಹೋಗಪ್ಪ, ನಿನ್ ಕೆಲಸ ನೋಡ್ಕೋ, ನಂದನ್ನ ನಾನು ನೋಡ್ಕೊಂತೀನಿ ಅಂತ ಘನಶ್ಯಾಮ್ ರಿಪೋರ್ಟ್ ಕಿತ್ಕೊಂಡು ಹೋಗ್ತಾರೆ. ಜಯಪ್ರಕಾಶ್ಗೆ ತುಂಬಾನೇ ಬೇಜಾರಾಯ್ತು. ಅಟ್ಲೀಸ್ಟ್ ಮನೆಗಾದ್ರೂ ಬಿಟ್ಟು ಹೋಗೋಣ ಅನ್ಕೊಂಡ್ರೆ ವೈರ್ಲೆಸ್ ಮುಖಾಂತರ ಬೇರೆ ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಿ ಹೋಟೆಲ್ 5 ಸ್ಟಾರ್ಗೆ ಬಲ್ಲು ಹೋಗ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿಂದ ಹೋಟೆಲ್ 5 ಸ್ಟಾರ್ಗೆ ಬರ್ತಾನೆ. ಓನರ್ಗೆ ಪ್ಯಾರೆ ಬಗ್ಗೆ ಕೇಳಿದಾಗ 3 ದಿನಗಳ ಹಿಂದೆ ನಿಮ್ ಡಿಪಾರ್ಟ್ಮೆಂಟ್ ಅವರೇ ಇಬ್ರು ಕರ್ಕೊಂಡ್ ಹೋದ್ರಲ್ಲ ಅಂತ ಹೇಳ್ತಿದ್ದಾನೆ. ನಮ್ ಕಡೆಯವರಿಬ್ರು ಇವ್ರೇನಾ ಅಂತ ರಜ್ಜೋ ಮತ್ತೆ ಬಾಬುನ ಸ್ಕೆಚ್ ತೋರಿಸಿ ಕೇಳಿದಾಗ ಹೌದು ಇವ್ರೇ ಅಂತಾನೆ. ಅಂದ್ರೆ ಪೊಲೀಸ್ ಅಂತ ಸುಳ್ಳು ಹೇಳಿ ಪ್ಯಾರೆನ ಎತ್ತಾಕೊಂಡ್ ಹೋಗಿದ್ದಾರೆ. ಹೇಗೆ ಎತ್ತಾಕೊಂಡ್ ಹೋದ್ರು, ಏನ್ ಮಾಡಿದ್ರು ಅಂತ 3 ದಿನಗಳ ಹಿಂದೆ ಹೋಗಿ ನೋಡ್ಕೊಂಡ್ ಬರೋಣ. ಬಲ್ಲುನ ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಕತ್ತಿಗಳನ್ನ ಕೂಡ ಕತ್ಕೊಂಡ್ ಬಂದ್ಮೇಲೆ ಬಾಬು ಚಿಕನ್ ತಗೊಂಡ್ ಬಂದು ಕತ್ತಿಯಿಂದಾನೆ ಕಟ್ ಮಾಡ್ತಿದ್ದಾನೆ. ಕಟ್ ಮಾಡಿಸ್ಕೊಂಡು ತಗೊಂಡ್ ಬರೋದಲ್ವಾ ಅಂತ ರಜ್ಜೋ ಕೇಳಿದ್ರೆ ಚಿಕನ್ ಅಂಗಡಿ ಅವನಿಗೆ ದುಡ್ಡು ಕೊಡೋದ್ರ ಜೊತೆಗೆ ಕೋಳಿ ಕಟ್ ಮಾಡೋ ಮಜಾ ಕೂಡ ಅವನ್ಗೆ ಕೊಡ್ಲಾ ಅಂತ ಹೇಳ್ತಾನೆ ಬಾಬು. ಇದರಿಂದನೇ ಇವನ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಇವನಿಗೆ ಯಾವ್ದೋ ಕ್ರೈಮ್ ಮಾಡೋಕೆ ಕಾರಣ ಬೇಡ, ಏನಾದ್ರೂ ಮಾಡ್ಬೇಕು ಅಂತ ಮನ್ಸಿಗೆ ಬಂತು ಅಂದ್ರೆ ಮಾಡ್ಲೇಬೇಕು ಅಷ್ಟೇ, ಅದು ಕೆಟ್ಟದಾದ್ರೂ ಆಗಿರ್ಬೋದು. ಇವರಿಬ್ರು ಪ್ಯಾರೆನ ಮನೆಯಲ್ಲಿ ಇದ್ದಾರೆ, ಆದ್ರೆ ಪ್ಯಾರೆನೇ ಇಲ್ಲಿಗೆ ಬಂದಿಲ್ಲ. ಎಲ್ಲವನು ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳ್ತಾನೋ ಅಂತ ಹೋಟೆಲ್ 5 ಸ್ಟಾರ್ಗೆ ಇಬ್ರು ಬಂದಾಗ ಪ್ಯಾರೆ ಇಲ್ಲೇ ಇದ್ದಾನೆ. ಇವನನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕಾದ್ರೆ ಹೋಟೆಲ್ ನ ಓನರ್ ಇವನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇವರಿಬ್ರು ನಾವು ಪೊಲೀಸ್ ಆಫೀಸರ್ಸ್ ಆಗಿದ್ದೀವಿ, ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀವಿ ಅಂತ ಕಾರಲ್ಲಿ ಕೂರಿಸ್ಕೊಂತಾರೆ. ಯೂನಿಫಾರ್ಮ್ ಎಲ್ಲಿ ಮತ್ತೆ ಅಂತ ಓನರ್ ಕೇಳಿದ್ರು ಹೇಳಲ್ಲ. ನಾವು ಅಂಡರ್ ಗ್ರೌಂಡ್ ಪೊಲೀಸ್ ಅಂತ ಹೇಳಿ ಹೋಗ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಏನು ಆಗೇ ಇಲ್ಲ ಅನ್ನೋ ಹಾಗೆ ಕೂತಿದ್ದಾನೆ ಇವನು. ಸೊ ಇಷ್ಟು ನಡೆದಿತ್ತು. ಅದಕ್ಕೆ ಓನರ್ ಜಯಪ್ರಕಾಶ್ಗೆ ಪೊಲೀಸ್ ಅವರೇ ಬಂದು ಪ್ಯಾರೆನ ಕರ್ಕೊಂಡು ಹೋಗಿದ್ದು ಅಂತ ಹೇಳಿದ್ದು. ಪ್ಯಾರೆನ ಬಾಬು ಮತ್ತೆ ರಜ್ಜೋ ಕಾಡಿನ ಹತ್ರ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಾಗ ಬಾಬು ರಜ್ಜೋಗೆ ಪ್ಯಾರೆನ ಕೆಳಗೆ ಮಲಗಿಸಿ ಹೊಡೆಯೋಕೆ ಹೇಳ್ತಾ ಇದ್ದಾನೆ. ಆದ್ರೆ ರಜ್ಜೋ ಬೇಡ ಬಿಡು ಹೋಗ್ಲಿ, ಇವನಿಗೆ ಬುದ್ಧಿ ಬಂದಿರುತ್ತೆ ಅಂತಾನೆ ಅಷ್ಟೇ. ಬಾಬು ಶುರು ಹಚ್ಕೊಂಡ, ನಿನ್ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂತ ಹೇಳು, ಮೀಟರ್ ಇಲ್ಲ ಅಂತ ಹೇಳು, ಮೊದ್ಲಿಂದನು ನೀನು ಹೇಳಿನೇ ಅಂತ ಬಾಯ್ಗ್ ಬಂದಂಗೆ ಮಾತಾಡಿದಾಗ ರಜ್ಜೋ ರೊಚ್ಚಿಗೆದ್ದು ಪ್ಯಾರೆಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಯಾರೋ ಹುಡುಗಿ ನಗಾಡ್ತಿರೋ ಶಬ್ದ ಬರ್ತಿದೆ. ಯಾರು ಅಂತ ನೋಡಿದ್ರೆ ಒಬ್ಳು ಹುಡುಗಿ ಹುಡುಗನ ಜೊತೆ ಕೆಲಸ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ಲು. ಆದ್ರೆ ರೋಡಲ್ಲಿ ಐಸ್ ಕ್ರೀಮ್ ಗಾಡಿ ಹೋಗ್ತಾ ಇರೋದು ನೋಡಿ ಮೊದ್ಲು ಐಸ್ ಕ್ರೀಮ್ ನ ತಂದ್ಕೊಡು ಅಂತ ಹುಡುಗನನ್ನ ಕಳಿಸ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಬಾಬು ಹುಡುಗಿಯನ್ನ ಎಳ್ಕೊಂಡ್ ಹೋದ. ಪ್ಯಾರೆಗೆ ಅವಳನ್ನ ಕತ್ತಿಯಿಂದ ಚುಚ್ಚಿ ಸಾಯಿಸು, ನಾವು ನಿನ್ಗೋಸ್ಕರ ಬಲ್ಲುನ ಸಾಯಿಸಿದೀವಿ, ನೀನು ನಮ್ಗೋಸ್ಕರ ಇವಳನ್ನ ಸಾಯಿಸು, ಆಗ ನಿನ್ನ ಒಪ್ಕೊಂತೀನಿ ಅಂತ ಕೈಗೆ ಕತ್ತಿ ಕೊಡ್ತಾನೆ. ಪ್ಯಾರೆ ಇವ್ರು ಏನೇ ಹೇಳಿದ್ರು ಹುಡುಗಿಗೆ ಚುಚ್ಚಲ್ಲ. ರಜ್ಜೋ ನಾನೇ ಈ ಕೆಲಸ ಮಾಡ್ತೀನಿ, ನನಗೆ ಮೀಟರ್ ಇದೆ ಅಂತ ಕತ್ತಿ ಇಸ್ಕೊಂತಾನೆ. ಇವನಿಗೆ ಮೀಟರ್ ಇದೆಯೋ ಇಲ್ವೋ, ಪ್ಯಾರೆಗ್ ಮೀಟರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕೆ
ಮಾಡೋಕೆ ಇಲ್ಲಿ ಅಮಾಯಕ ಹುಡುಗಿಯನ್ನ ಬಲಿ ಕೊಡೋಕೆ ನೋಡ್ತಿದ್ದಾರೆ. ಒಂದು ಜೀವಕ್ಕೆ ಬೆಲೆನೇ ಇಲ್ಲ. ಈ ಹುಡುಗಿಯ ಬಾಯ್ ಫ್ರೆಂಡ್ ಹೇಗೋ ಹುಡುಗಿ ಇಲ್ದೇ ಇರೋದು ನೋಡಿ ಪೊಲೀಸ್ನ ಕರ್ಕೊಂಡ್ ಬಂದಿದ್ದಾನೆ. ಪೊಲೀಸ್ನ ನೋಡಿ ಬಾಬು ಮತ್ತೆ ರಜ್ಜೋ ಹುಡುಗಿನ ಬಿಟ್ಟು ಪ್ರೀಮಿಯರ್ ಪದ್ಮಿನಿ ಜೊತೆ ಎಸ್ಕೇಪ್ ಆಗ್ತಾರೆ. ಅದೇ ಪ್ಯಾರೆ ಪೊಲೀಸ್ನ ಕಾಲಿಡ್ಕೊಂಡು ಫುಲ್ ಟೈಟ್ ಸೆಕ್ಯೂರಿಟಿ ಇರೋ ಯಾವ್ದಾದ್ರು ಜೈಲ್ಗೆ ನನ್ನ ಹಾಕ್ಬಿಡಿ, ನನ್ ಕೈಯಲ್ಲಿ ನನ್ ಮಕ್ಳು ಜೊತೆ ಇರೋಕ್ಕಾಗಲ್ಲ ಅಂತ ಬೇಡ್ಕೊಂತಾ ಇದ್ದಾನೆ. ಪ್ರೆಸೆಂಟ್ ಅಲ್ಲಿ ಮೋನಾ ಸ್ಕೂಲಲ್ಲಿ ಇದ್ದಾಗ ಪ್ರಿನ್ಸಿಪಲ್ ಮೋನಾಗೆ ಬೈದು ಮನೆಗೆ ಹೋಗೋಕೆ ಹೇಳ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಫ್ಯಾಮಿಲಿ ಜೊತೆ ಇರೋದು ಮುಖ್ಯ. ನೀನು ಮಕ್ಕಳನ್ನ ನೋಡಿ ಕಲ್ತ್ಕೋಬೇಕು. ಮನ್ಸಲ್ಲಿ ಇರೋದನ್ನೆಲ್ಲ ಮಕ್ಕಳು ಹೊರಗೆ ಹಾಕ್ತಾರೆ. ನೀನು ಸುಮನ್ ಮತ್ತೆ ಸಾಹಿಲ್ನ ಸಾವನ್ನ ಒಪ್ಕೊಂಡಲೆ ಮನ್ಸಲ್ಲೇ ಎಮೋಷನ್ಸ್ ನ ಹಿಡಿದಿಡ್ಕೊಂಡ್ರೆ ಹೇಗೆ, ಮೊದ್ಲು ಮನೆಗೆ ಹೋಗು ಅಂತ ಕಳಿಸ್ತಾರೆ. ಮೋನಾ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಮಕ್ಕಳ ಎಕ್ಸಾಮ್ ಪೇಪರ್ ಕತೆ ಮುಗೀತು. ಕಾರಲ್ಲಿ ಹೋಗ್ತಾ ಇರೋ ಯಾರೋ ಗಂಡ ಹೆಂಡತಿ ಬನ್ನಿ ಲಿಫ್ಟ್ ಕೊಡ್ತೀವಿ ಅಂತ ಪದೇ ಪದೇ ಹೇಳಿದಾಗ ಮೊದ್ಲೇ ಡಿಸ್ಟರ್ಬ್ ಆಗಿರೋ ಮೋನಾ ಕಲ್ಲನ್ನ ತಗೊಂಡು ವಿಂಡ್ ಶೀಲ್ಡ್ ಕ್ರ್ಯಾಕ್ ಮಾಡ್ತಾಳೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಗಂಡ ಹೆಂಡತಿ ಬರ್ತಾರೆ. ಹೆಂಡತಿ ಪ್ರೆಗ್ನೆಂಟ್ ಬೇರೆ ಇರೋದ್ರಿಂದ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ. ಹೇಗೋ ಕಾನ್ಸ್ಟೇಬಲ್ ಮಿಶ್ರಾ ಅವರು ತಮ್ಮ ಮಕ್ಕಳನ್ನ ಕಳ್ಕೊಂಡು ದುಃಖದಲ್ಲಿ ಇದ್ದಾರೆ. ಮನ್ಸು ಸರಿ ಇಲ್ಲ, ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಸುಮನ್ ಮತ್ತೆ ಸಾಹಿಲ್ನ ತಾಯಿ ಅವರು ಅಂತ ಗೊತ್ತಾಗ್ತಿದ್ದಂಗೆ ಗಂಡ ಹೆಂಡತಿನೇ ಸಾರಿ ಕೇಳ್ತಾರೆ. ಆದ್ರೂ ಮೋನಾ ಏನು ಮಾತಾಡ್ದಂಗೆ ಪ್ರೆಗ್ನೆಂಟ್ ಇರೋ ಹೆಂಡತಿಯನ್ನ ನೋಡಿ ತಕ್ಷಣ ಇಲ್ಲಿಂದ ಹೊರಡ್ತಾರೆ, ತಮ್ಮ ಮಕ್ಕಳು ನೆನಪಾಗಿದ್ರಿಂದ. ಇನ್ನೊಂದ್ ಕಡೆ ಅಶೋಕ್ ಮೊದ್ಲು ಒಬ್ರು ಪ್ರೈವೇಟ್ ಇನ್ವೆಸ್ಟಿಗೇಟರ್ಗೆ ತುಂಬಾನೇ ದುಡ್ಡು ಕೊಟ್ಟು ಒಂದು ರಿಸ್ಕ್ ಇರೋ ಕೆಲಸ ಮಾಡೋಕೆ ಕಳ್ಸಿದ್ರಲ್ಲ, ಅದೇನು ಅಂತ ಈಗ ಗೊತ್ತಾಗುತ್ತೆ. ಪ್ರೈವೇಟ್ ಇನ್ವೆಸ್ಟಿಗೇಟರ್ ಸುಮನ್ ಮತ್ತೆ ಸಾಹಿಲ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ನ ತಂದು ಕೊಡ್ತಾರೆ. ಇದನ್ನ ನೋಡಿದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಯ್ತು. ಸುಮನ್ ಮೇಲೆ ಅತ್ಯಾಚಾರ ಕೂಡ ಆಗಿದೆ. ಮೊದ್ಲೇ ನೋವಾಗಿದ್ದ ಇವರ ಮನ್ಸಿಗೆ ಮತ್ತೆ ಗಾಯ ಮಾಡ್ದಂಗಾಯ್ತು. ಇನ್ನ ಜಯಪ್ರಕಾಶ್ನ ಬೇರೆ ಪೊಲೀಸ್ ಸ್ಟೇಷನ್ ಅವರು ಕರ್ಸಿದ್ದಾರೆ. ಯಾಕಂದ್ರೆ ಪ್ಯಾರೆ ಸಿಕ್ಕಿದನಲ್ಲ, ಪ್ಯಾರೆಯಿಂದ ಜಯಪ್ರಕಾಶ್ಗೆ ಬಾಬು ಮತ್ತೆ ರಜ್ಜೋನ ಹೆಸರು ಗೊತ್ತಾಯ್ತು. ರಜ್ಜೋನ ನಿಜವಾದ ಹೆಸರು ರಾಜೇಂದ್ರ, ಬಾಬುನ ನಿಜವಾದ ಹೆಸರು ಹಿಂದಿನ ವಿಡಿಯೋಲಿ ನೋಡಿರೋ ಹಾಗೆ ಕುಮಾರ್ ಆಗಿದೆ. ಬಾಬುನ ಗರ್ಲ್ ಫ್ರೆಂಡ್ ಮೀನಾ ಕೂಡ ಅವನನ್ನ ಕುಮಾರ್ ಅಂತಾನೆ ಕರಿತಾ ಇದ್ದಿದ್ದು. ಬಾಬು ಮತ್ತೆ ರಜ್ಜೋನ ಬಲ್ಲೂನೆ ಸಾಯಿಸಿರೋದು ಅಂತ ಇವನು ಕನ್ಫರ್ಮ್ ಮಾಡ್ದ. ಆದ್ರೆ ಮಕ್ಕಳ ಕೊಲೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಅವರಿಬ್ರು ಸದ್ಯಕ್ಕೆ ಎಲ್ಲಿದ್ದಾರೆ ಅಂತ ಕೂಡ ಇವನಿಗೆ ಗೊತ್ತಿಲ್ಲ. ಆದ್ರೆ ಹರಿಯಾಣದಲ್ಲಿ ಇರೋ ಸೋನಿಪತ್ ಅಲ್ಲಿ ರಜ್ಜೋನ ಸಹೋದರಿ ಇದ್ದಾರೆ ಅಂತ ಹೇಳ್ತಾನೆ ಪ್ಯಾರೆ. ನೆಕ್ಸ್ಟಿನಲ್ಲಿ ಬಾಬು ಮತ್ತೆ ರಜ್ಜೋ ಸುಮನ್ ಮತ್ತೆ ಸಾಹಿಲ್ನ ಕೊಲೆ ಮಾಡಿ ಆದ್ಮೇಲೆ ಏನೆಲ್ಲ ಆಯ್ತು ಅಂತ ನೋಡ್ತೀವಿ. ಮಕ್ಕಳು ಇವರಿಬ್ರಿಗೂ ತುಂಬಾನೇ ಗಾಯಗೊಳಿಸಿರ್ತಾರೆ. ಕಾರ್ ಡ್ರೈವ್ ಮಾಡ್ತಿರೋ ಬಾಬು ಹಾಗೆ ಪ್ರಜ್ಞೆ ತಪ್ತಾನೆ. ಇದರಿಂದ ರೋಡ್ ಇಂದ ಕಾಡಿಗೆ ಹೋಗಿ ಕಾರ್ ಕ್ರಾಶ್ ಆಗುತ್ತೆ. ಇದೇ ಜಾಗದಲ್ಲಿ ಜಯಪ್ರಕಾಶ್ಗೆ ಕಾರ್ ಸಿಕ್ಕಿದ್ದು ಹಿಂದಿನ ವಿಡಿಯೋಲಿ ನಾವು ನೋಡಿದೀವಿ. ರಜ್ಜೋಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲಿ ಬಾಬು ಮೇಲೋಗ್ತಾನೋ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ರಜ್ಜೋ ಡಾಕ್ಟರ್ಗೆ ಜಗಳದಲ್ಲಿ ಏಟಾಯ್ತು ಅಂದ್ರೆ ಬಾಬು ಪ್ರಜ್ಞೆ ಬಂದಾಗ ಕಾರ್ ಅವನು ಗುದ್ಕೊಂಡ್ ಹೋದ ಅಂತಾನೆ. ಎರಡರಲ್ಲಿ ಯಾವ್ದು ನಿಜ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ಹೇಳ್ರಪ್ಪ ಅಂತ ಡಾಕ್ಟರ್ ಹೇಳಿದಾಗ ಇಲ್ಲ, ಕಾರ್ ಅವನು ಗುದ್ಕೊಂಡ್ ಹೋಗಿ ಆದ್ಮೇಲೆ ಜಗಳಕ್ಕೆ ಬಂದಾಗ ಜಗಳ ಆಯ್ತು ಅಂತ ಡಾಕ್ಟರ್ಗೆ ಟೋಪಿ ಹಾಕ್ತಾನೆ ಬಾಬು. ಡಾಕ್ಟರ್ ಎಕ್ಸ್ರೇ ರಿಪೋರ್ಟ್ ಬರೋವರೆಗೂ ಇಲ್ಲೇ ಬಿದ್ದಿರು ಅಂತ ಹೇಳಿ ಹೋಗ್ತಾರೆ. ಆದ್ರೆ ಬಾಬು ರಜ್ಜೋನ ಕರ್ಕೊಂಡು ಅರ್ಜೆಂಟ್ ಆಗಿ ಹೊರಡ್ತಾನೆ. ಹೋಗ್ಬೇಕಾದ್ರೆ ಒಬ್ಬ ಹುಡುಗನನ್ನ ಗುದ್ಕೊಂಡ್ ಹೋಗ್ತಾರೆ. ಕೈಯಲ್ಲಿ ಇದ್ದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು. ನೋಡಿದ್ರೆ ಅವನು ಬೇರೆ ಯಾರು ಅಲ್ಲ, ಅಶೋಕ್ ಅವರ ಅಣ್ಣನ್ ಮಗ. ಅಶೋಕ್ ಕೂಡ ಇಲ್ಲೇ ಇದ್ದಾರೆ, ಜಯಪ್ರಕಾಶು ಇಲ್ಲೇ ಇದ್ದಾನೆ. ಬಾಡಿ ಐಡೆಂಟಿಫಿಕೇಶನ್ ಗೆ ಅಂತ ಬಂದಿದ್ರಲ್ಲ ಆ ಸಮಯ ಇದು. ಹಿಂದಿನ ವಿಡಿಯೋಲೆ ನೋಡಿರೋ ಹಾಗೆ ಕಾನ್ಸ್ಟೇಬಲ್ ರಾಠೋರ್ ಹೇಳಿದ್ರು, ನೀವು ಕೂಡ ಬಾಬು ಮತ್ತೆ ರಜ್ಜೋ ಇಲ್ಲಿದ್ದಾಗ ಹಾಸ್ಪಿಟಲ್ಗೆ ಬಂದಿದ್ರಿ ಅಂತ. ಜಯಪ್ರಕಾಶ್ ಇಬ್ಬರ ಮುಖ ಸರಿಯಾಗಿ ನೋಡಿರಲ್ಲ. ಡಾಕ್ಟರ್ ಇವರಿಬ್ರು ಏನೋ ಮಾಡಬಾರ್ದು ಕೆಲಸ ಮಾಡಿ ಬಂದಿದ್ದಾರೆ ಅಂತ ಡೌಟ್ ಬಂದು ಪೊಲೀಸ್ಗೆ ಕಾಲ್ ಮಾಡಿರ್ತಾರೆ. ಆಗ ಹಾಸ್ಪಿಟಲ್ಗೆ ಬರೋದೆ ಕಾನ್ಸ್ಟೇಬಲ್ ರಾಠೋರ್. ಎಲ್ಲಿ ಹೋಗ್ತಾ ಇದ್ದೀರಾ, ರಿಪೋರ್ಟ್ ಬರ್ಕೋಬೇಕು ತಡ್ಕೊಳ್ಳಿ ಅಂತ ಬಾಬು ಮತ್ತೆ ರಜ್ಜೋನ ನಿಲ್ಲಿಸ್ಕೊಂಡಾಗ ನಾವು ಬಡವರು, ಏಟ್ ಬೇರೆ ಆಗಿದೆ, ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ನಾವು ಪೊಲೀಸ್ ಸ್ಟೇಷನ್ ಸುತ್ತೋಕಾಗುತ್ತೆ ಸರ್, ದಯವಿಟ್ಟು ಬಿಟ್ಬಿಡಿ ಅಂತ ಬೇಡ್ಕೊಂಡಾಗ ಕೇವಲ ಹೆಸರು ಮತ್ತೆ ಅಡ್ರೆಸ್ ಕೇಳ್ಕೊಂಡು ಬಿಟ್ ಕಳ್ಸಿರ್ತಾರೆ ಕಾನ್ಸ್ಟೇಬಲ್ ರಾಠೋರ್. ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗದೆ ಯೋಚನೆ ಮಾಡೋವರೆಗೂ ಬಾಬು ರಜ್ಜೋನ ಇವನ ಸಹೋದರಿಯ ಮನೆಗೆ ಅಂದ್ರೆ ಸೋನಿಪತ್ಗೆ ಹೋಗುವಂತ ಬಸ್ ಹತ್ತಿಸ್ತಾನೆ. ಮತ್ತೆ ಬಾಬು ತನ್ನ ಹಳೆ ಫ್ರೆಂಡ್ ಜಿಮ್ಮಿ ಹತ್ರ ಹೊಡ್ತಾನೆ, ಅಂದ್ರೆ ಬಾಂಬೆಗೆ. ರಜ್ಜೋನ ಕಳ್ಸೋಕು ಮುಂಚೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂದ್ರೆ ಇಡ್ಕೋ ಅಂತ ಇಯರಿಂಗ್ಸ್ ನ ಕೊಟ್ಟು ಜಿಮ್ಮಿಯ ಟೆಲಿಫೋನ್ ನಂಬರ್ ಕೂಡ ಹೇಳಿ ಕಳಿಸ್ತಾನೆ. ಈ ಇಯರಿಂಗ್ಸ್ ಬೇರೆ ಯಾರ್ದು ಅಲ್ಲ ಸ್ನೇಹಿತರೆ, ಸುಮನ್ದು. ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಸುಮನ್ ರೇಡಿಯೋ ಸ್ಟೇಷನ್ ಗೆ ಹೋಗೋಕು ಮುಂಚೆ ಮೋನಾ ಅವಳಿಗೆ ತಮ್ಮ ಇಯರಿಂಗ್ಸ್ ನ ಕೊಟ್ಟಿರ್ತಾರಲ್ಲ, ಅದೇ ಇಯರಿಂಗ್ಸ್ ಇದು. ಮೋನಾ ಅವತ್ತು ಟ್ಯಾಕ್ಸಿಗೆ ದುಡ್ಡನ್ನ ಕೂಡ ಕೊಟ್ಟಿದ್ರು. ಸುಮನ್ ಮತ್ತೆ ಸಾಹಿಲ್ ಇಬ್ರು ಟ್ಯಾಕ್ಸಿಯಲ್ಲಿ ಹೋಗಿದ್ರು ಆಗೋದು. ಲಿಫ್ಟ್ ಕೇಳೋಕೆ ಹೋಗಿ ಅನಾಹುತ ಆಗೋಗಿದೆ. ರಜ್ಜೋ ಸೋನಿಪತ್ಗೆ ತನ್ನ ಅಕ್ಕನ ಮನೆಗೆ ಬರ್ತಾನೆ. ಮನೆಯಲ್ಲಿ ಅಕ್ಕನ ಮಗಳು ಬಿಂದಿ ಮತ್ತೆ ಗಂಡ ಕೂಡ ಇದ್ದಾನೆ. ಇವನ ಹೆಸರು ಚಂದನ್. ಚಂದನ್ ಅಂತೂ ನಾನ್ ಗಂಡ್ಸು, ನಾನೇ ಗ್ರೇಟ್, ಹೆಣ್ಣು ಮಕ್ಕಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರೋ ಅಂತವನು. ರಜ್ಜೋ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಾಂಬೆಗೆ ಹೋಗಿ ಕಳ್ಳ ಆಗಿರ್ತಾನೆ. ದೇಹದ ಮೇಲಾಗಿರೋ ಗಾಯಗಳು ಶೂಟಿಂಗ್ ಟೈಮ್ ಅಲ್ಲಿ ಏಟ್ ಮಾಡ್ಕೊಂಡಿದ್ದು ಅಂತ ಸುಳ್ಳು ಹೇಳ್ತಿದ್ದಾನೆ. ಇವನ ಅಕ್ಕ ತನ್ನ ಗಂಡ ಚಂದನ್ಗೆ ರಾಖಿಗೆ ಅಂತ ಇವನು ಬಂದಿರೋದು ಅಂದಾಗ ಇವನಿಗೆ ರಾಖಿ ಕಟ್ತ್ಯಾ, ಇವನನ್ನ ಇವನೇ ಕಾಪಾಡ್ಕೊಳೋ
ಕಾಪಾಡೋಕಾಗಲ್ಲ, ನಿನ್ನನ್ನ ಏನ್ ಕಾಪಾಡ್ತಾನೆ, ಧೈರ್ಯ ಇಲ್ದೇ ಇರೋ ಜಿರಳೆ ನನ್ ಮಗ ಇವನು ಅಂತ ಬೈತಾ ಇದ್ದಾನೆ. ರಜ್ಜೋ ಇದಕ್ಕೆ ಏನು ಮಾತಾಡ್ದಲೆ ಒಳಗೆ ಹೋಗಿ ಮಲಗಿದ್ದಾಗ ನನಗೆ ಕೇಳದೆ ರಜ್ಜೋನ ಮನೆ ಒಳಗೆ ಹೇಗ್ ಬಿಡ್ಕೊಂಡೆ ಅಂತ ಹೆಂಡತಿ ಮತ್ತೆ ಮಗಳಿಗೆ ಹೊಡಿತಾ ಇದ್ದಾನೆ ಚಂದನ್. ಊರಲ್ಲೆಲ್ಲ ಕಳ್ತನ ಮಾಡಿ ಕೊಲೆ ಮಾಡ್ದವನಿಗೆ ಸ್ವಂತ ಅಕ್ಕನ್ನ ಕಾಪಾಡ್ಕೊಳ್ಳೋಕೆ ಧೈರ್ಯ ಇಲ್ಲ. ಪ್ರೆಸೆಂಟ್ಗೆ ವಾಪಸ್ ಬರೋಣ. ಜಯಪ್ರಕಾಶ್ಗೆ ಪ್ಯಾರೆಯಿಂದ ರಜ್ಜೋನ ಹಳ್ಳಿ ಸೋನಿಪತ್ತಲ್ಲಿ ಇದೆ ಅಂತ ಗೊತ್ತಾಗಿತ್ತು. ಅದಕ್ಕೆ ಅಲ್ಲಿನ ASI ಅಲಾವತ್ನ ಸಹಾಯದಿಂದ ಜಯಪ್ರಕಾಶ್ ರಜ್ಜೋ ಅವ್ರ ಅಕ್ಕನ ಮನೆಗೆ ಬರ್ತಾನೆ. ಇಲ್ಲೇ ಸ್ನಾನ ಮಾಡ್ತಿದ್ದ ಚಂದನ್ಗೆ ರಜ್ಜೋ ಬಗ್ಗೆ ಕೇಳಿದಾಗ ಅವನು ಇಲ್ಲೇ ಇದ್ದ, ಆದ್ರೆ ಈಗ ಇಲ್ಲ, ನನ್ನ ಮೊಪೆಡ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾನೆ. ಅಕ್ಕನ ಮಗಳು ಬಿಂದಿ ಮತ್ತೆ ಹೆಂಡತಿಗೆ ಅವನ ಬಗ್ಗೆ ಕೇಳಿದಾಗ ಇವರಿಗೂ ಜಾಸ್ತಿ ಏನೂ ಗೊತ್ತಿಲ್ಲ, ಏನ್ ಗೊತ್ತಿದ್ಯೋ ಅದನ್ನ ಹೇಳ್ತಾರೆ. ಅದೇ ಫಿಲ್ಮ್ ಶೂಟಿಂಗ್ ಅಲ್ಲಿ ಏಟ್ ಮಾಡ್ಕೊಂಡ್ ಬಂದಿದ್ದ ಅಂತ. ಅಲಾವತ್ ಹೇಳ್ತಾರೆ ಫಿಲ್ಮ್ ಶೂಟಿಂಗ್ ಅಲ್ಲಿ ಏಟ್ ಮಾಡ್ಕೊಂಡ್ ಬಂದಿರೋದಲ್ಲ, ಕೊಲೆ ಮಾಡ್ಬೇಕಾದ್ರೆ ಏಟ್ ಮಾಡ್ಕೊಂಡ್ ಬಂದಿರೋದು ಅಂತಿದ್ದಂಗೆ ಇದನ್ನ ರಜ್ಜೋ ಅವ್ರ ಅಕ್ಕಂಗೆ ನಂಬೋಕಾಗ್ತಿಲ್ಲ. ಚಿಕ್ಕವನಿದ್ದಾಗ್ಲಿಂದ ನನ್ನ ನೆರಳಲ್ಲೇ ಬೆಳೀತಾ ಬಂದ, ಅವನಿಗೆ ಧೈರ್ಯ ಅನ್ನೋದೇ ಇರ್ಲಿಲ್ಲ, ಜಿರಳೆ ಅಂತ ಎಲ್ಲರೂ ರೇಗಿಸ್ತಾ ಇದ್ರು. ಆದ್ರೆ ಕೊನೆಗೂ ಅವನು ಜಿರಳೆನೇ ಆದ. ಜಿರಳೆ ತರಾನೇ ಅವನು ಕೂಡ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ಕೊನೆವರೆಗೂ ಪ್ರಯತ್ನ ಪಡ್ತಾನೆ ಇರ್ತಾನೆ ಅಂತ ಅಕ್ಕ ಹೇಳಿ ಅಳ್ತಾ ಇದ್ದಾರೆ. ಇದರ ನಡುವೆ ಜಯಪ್ರಕಾಶ್ ಅಕ್ಕ ಮತ್ತೆ ಬಿಂದಿಯ ಮುಖದ ಮೇಲೆ ಗಾಯ ಆಗಿರೋದು ನೋಡಿ ಹೇಗಾಯ್ತು ಅಂತ ಕೇಳಿದಾಗ ಅಕ್ಕ ಕಾಲ್ ಜಾರಿ ಬಿದ್ದೆ ಅಂದ್ರೆ ಮಗಳು ಬಿಂದಿ ರಜ್ಜೋ ಮೊಪೆಡ್ ಎತ್ಕೊಂಡು ಹೋಗ್ಬೇಕಾದ್ರೆ ತಡಿಯೋಕೆ ಹೋದಾಗ ಒಡ್ದ ಅಂತ ಅಳ್ತಿದ್ದಾಳೆ. ಇದರಿಂದ ಇವಳು ಅಳ್ತಾ ಇರೋದು ನೋಡಿ ಚಂದನ್ ಕೊಡ್ತಾ ಇರೋ ಎಕ್ಸ್ಪ್ರೆಷನ್ ನೋಡಿನೇ ಇವನೇ ಇಬ್ರಿಗೂ ಹೊಡೆದಿರೋದು ಅಂತ ಜಯಪ್ರಕಾಶ್ಗೆ ಗೊತ್ತಾಯ್ತು. ಇವರ ಹತ್ರ ಜಾಸ್ತಿ ಏನೋ ವಿಷಯ ಗೊತ್ತಾಗ್ಲಿಲ್ಲ. ರಜ್ಜೋನ ಹಳೆ ಫೋಟೋ ಸಿಕ್ತು ಅಷ್ಟೇ, ಬಾಬು ಬಗ್ಗೆ ಕೂಡ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿಂದ ಜೀಪ್ ಹತ್ಕೊಂಡು ಹೊರಟಾಗ ಚಂದನ್ ಓಡ್ ಬಂದು ನನ್ ಮೊಪೆಡ್ ನ ಹುಡ್ಕೊಡಿ ಸರ್ ಅಂತ ಕೇಳ್ತಾನೆ. ಜಯಪ್ರಕಾಶ್ ನನ್ನ ಹಿಡ್ಕೊಂಡು ಎಳ್ಕೊಂಡ್ ಹೋಗ್ತಾ ಹೇಳ್ತಾನೆ, ಮತ್ತೆ ನಿನ್ ಹೆಂಡತಿ ಮಗಳಿಗೆ ಏನಾದ್ರೂ ಹೊಡೆದೆ ಅನ್ಕೋ, ಆಗ ಕುತ್ಕೊಳ್ಳೋಕು ಆಗ್ದಂಗೆ ತೊಳ್ಕೊಳಕ್ಕೂ ಆಗ್ದಂಗ್ ಮಾಡ್ತೀನಿ ಅಂತ ಬಿಸಾಕಿ ಹೋಗ್ತಾನೆ. 2 ದಿನದ ಹಿಂದೆ ರಜ್ಜೋ ಹೇಗೆ ಇಲ್ಲಿಂದ ಓಡ್ ಹೋದ ಅಂತ ಈಗ ನೋಡ್ತೀವಿ. ಬಿಂದಿ ಜೊತೆ ರಜ್ಜೋ ತನಗೆ ಆಗಿರೋ ಗಾಯಕ್ಕೆ ಟ್ರೀಟ್ಮೆಂಟ್ ತಗೊಳೋಕೆ ಡಾಕ್ಟರ್ ಹತ್ರ ಬರ್ತಾನೆ. ಆಮೇಲೆ ಇಬ್ರು ಒಂದು ಅಂಗಡಿ ಹತ್ರ ಕಚೋರಿ ತಿನ್ಕೊಂಡ್ ಕುತ್ಕೊಂಡಿದ್ದಾಗ ನ್ಯೂಸ್ ಪೇಪರ್ ಮೇಲೆ ಸುಮನ್ ಮತ್ತೆ ಸಾಹಿಲ್ ನ ಕೊಂದಿರೋ ಹಂತಕರನ್ನ ಹುಡುಕ್ತಾ ಇರೋ ನ್ಯೂಸ್ ನೋಡಿ ತಕ್ಷಣ ಇಲ್ಲೇ ಒಂದು ಅಂಗಡಿಯಲ್ಲಿ ಇರೋ ಟೆಲಿಫೋನ್ ಇಂದ ಬಾಬುಗೆ ಫೋನ್ ಮಾಡ್ತಾನೆ. ತನ್ನ ಫ್ರೆಂಡ್ ಜಿಮ್ಮಿಯ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವನ ಫೋನ್ ನಂಬರ್ನೇ ಕೊಟ್ಟಿದ್ನಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಬಾಬುಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋ ವಿಷಯ ಹೇಳ್ತಾನೆ. ಪೊಲೀಸ್ ಅವರು ಎಲ್ ಬರ್ತಾರೋ ಅಂತ ಇವನು ತುಂಬಾನೇ ಹೆದರ್ಕೊಂಡಿದ್ದಾನೆ. ಜೊತೆಗೆ ಯಾರು ಇವನನ್ನ ಸುಮ್ನೆ ತಿರುಗಿ ನೋಡಿದ್ರು ಸಾಕು ಎಲ್ಲಿ ತಗ್ಲಾಕೊಂಡ್ನೋ ಅಂತ ಇವನಿಗೆ ಭಯ ಆಗ್ತಿದೆ. ಇದನ್ನೇ ಬಾಬುಗೆ ಹೇಳಿದಾಗ ಹೆದರ್ಕೊಳ್ಳೋದು ಬಿಟ್ಟು ಧೈರ್ಯವಾಗಿರು, ಏನು ಆಗಲ್ಲ ಅಂತ ಬೈತಾನೆ. ಇಲ್ಲ ನಾನು ಬಾಂಬೆಗೆ ಬರ್ತೀನಿ ಅಂತ ಫೋನ್ ಇಡ್ತಾನೆ ರಜ್ಜೋ. ಇವತ್ ರಾತ್ರಿ ಹೊರಗೆ ಮಲಗಿದ್ದಾಗ ಇವನ ಹತ್ರ ಯಾರಿಗೂ ಕಾಣ್ದಂಗೆ ಬಿಂದಿ ಬಂದು ನಾನು ಕೂಡ ನಿನ್ ಜೊತೆ ಬಾಂಬೆಗೆ ಬರ್ತೀನಿ, ನನಗೆ ಆಕ್ಟರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇದೆ, ಅಪ್ಪಂಗೆ ಕಾಣ್ದಂಗೆ ಥಿಯೇಟರ್ಗೆ ಹೋಗಿ ಮೂವೀಸ್ ನ ನೋಡ್ತೀನಿ, ಜೊತೆಗೆ ಹೀರೋಯಿನ್ ತರ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂತ ಫೋಟೋಸ್ ನ ತೋರಿಸಿದಾಗ ಇವನು ಮೊದ್ಲೇ ಹೇಳಿರೋದು ಸುಳ್ಳು. ಇವಳನ್ನ ಬಾಂಬೆಗೆ ಕರ್ಕೊಂಡ್ ಹೋಗಿ ಏನಂತ ಹೇಳ್ತಾನೆ. ಅದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಇವಳು ಬೇಜಾರ್ ಮಾಡ್ಕೊಂಡ್ಲು ಅಂತ ಸುಮ್ಮನ್ನ ಇಯರ್ ರಿಂಗ್ಸ್ ನ ಇವಳಿಗೆ ಕೊಡ್ತಾನೆ. ಆದ್ರೆ ಇಯರ್ ರಿಂಗ್ಸ್ ನ ಇವಳು ತಗೊಳಲ್ಲ, ಮತ್ತೆ ಹಠ ಮಾಡೋಕೆ ಶುರು ಮಾಡಿದ್ಲು. ನೀನು ನನ್ನ ಬಾಂಬೆಗೆ ಕರ್ಕೊಂಡ್ ಹೋದ್ರೆ ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ, ಮನೆ ಕೆಲ್ಸ, ನಿನ್ನ ಊಟ ತಿಂಡಿ ಜೊತೆಗೆ ನಾನ್ ದುಡ್ಕೊಂಡ್ ಬರೋ ದುಡ್ಡು ಕೂಡ ನಿನ್ಗೆ ಕೊಡ್ತೀನಿ ಅಂದಾಗ ಇವನ ಕೆಟ್ಟ ಮನಸ್ಸು ಆಕ್ಟಿವೇಟ್ ಆಗುತ್ತೆ. ಇನ್ನೇನ್ ಮಾಡ್ತೀಯ ನನ್ಗೋಸ್ಕರ ಅಂತ ಪದೇ ಪದೇ ಕೇಳಿ ಇವಳ ಮೇಲೆ ಬೀಳ್ತಾನೆ. ಇವನೇನಾದ್ರೂ ಮಾಡೋ ಅಷ್ಟ್ರಲ್ಲಿ ಬಿಂದಿ ಜಾಗದಲ್ಲಿ ಇವನಿಗೆ ಸುಮ್ಮನ್ ಇರೋ ಹಾಗೆ ಕಾಣಿಸ್ತು. ಕೋಪದಲ್ಲಿ ಬಿಂದಿಯ ಕೆನ್ನೆಗೆ ಹೊಡೆದು ನಿನ್ ಮುಖ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ, ಆಕ್ಟರ್ ಆಗೋದಿರ್ಲಿ, ಬಾಂಬೆಯಲ್ಲಿ ನಿನಗೆ ಕಸ ಗುಡ್ಸೋ ಕೆಲ್ಸ ಕೂಡ ಕೊಡಲ್ಲ ಅಂತ ಬೈದು ಮೊಪೆಡ್ ತಗೊಂಡು ಇಲ್ಲಿಂದ ತಕ್ಷಣ ಹೊಡ್ತಾನೆ. ಪ್ರೆಸೆಂಟ್ ಅಲ್ಲಿ ಜಯಪ್ರಕಾಶ್, ASI ಅಲಾವತ್ ಎಲ್ಲರೂ ಸುತ್ತಮುತ್ತ ಊರಲ್ಲೆಲ್ಲ ರಜ್ಜೋನ ಹುಡ್ಕಾಡ್ಬೇಕಾದ್ರೆ ಒಂದು ಡಾಬಾ ಹೊರಗೆ ಮೊಪೆಡ್ ಸಿಗುತ್ತೆ. ಆದ್ರೆ ಡಾಬಾ ಅಲ್ಲಿ ರಜ್ಜೋ ಇರಲ್ಲ. ಇಲ್ಲಿಂದನೂ ಆಗ್ಲೇ ಬೇರೆ ಕಡೆ ಹೋಗಿದ್ದಾನೆ. ಜಯಪ್ರಕಾಶ್ ಫುಲ್ ಫ್ರಸ್ಟ್ರೇಟ್ ಆಗೋಗಿದ್ದಾನೆ. ಇಲ್ಲಿವರೆಗೂ ಬಂದಿದ್ದು ಪ್ರಯೋಜನ ಆಗ್ಲಿಲ್ಲ, ಖಾಲಿ ಕೈಯಲ್ಲಿ ವಾಪಸ್ ಹೋಗೋ ಹಾಗಾಯ್ತು. ಡೆಲ್ಲಿಯಲ್ಲಿ ಆಗ್ಲೇ ಜನರು ಸುಮನ್ ಮತ್ತೆ ಸಾಹಿಲ್ ನ ಹಂತಕರನ್ನ ಹುಡುಕ್ಲೇಬೇಕು ಅಂತ ಹೋರಾಟ ಮಾಡೋಕೆ ಶುರು ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಬೇಗ ಕೇಸ್ ನ ಸಾಲ್ವ್ ಮಾಡಿ ಅಂತ ಪ್ರೆಷರ್ ಹಾಕ್ತಿದ್ದಾರೆ. ಈಗ SP ಇಂದ್ರನಿಲ್ಗೆ ಬೇರೆ ದಾರಿ ಇಲ್ಲ, ಇನ್ಸ್ಪೆಕ್ಟರ್ ಚೌಹಾನ್ಗೆ ಕೇಸ್ ಕೊಡ್ಲೇಬೇಕಾಗುತ್ತೆ. ಜಯಪ್ರಕಾಶ್ ಇಂದ್ರನಿಲ್ ಅವ್ರನ್ನ ಭೇಟಿ ಆಗೋಕೆ ಬಂದಾಗ ಅವರು ಮೀಟಿಂಗ್ ಅಲ್ಲಿ ಇರ್ತಾರೆ. ಅದಕ್ಕೆ ಹೊರಗೇನೆ ಕೂತಿದ್ದಾಗ ಇವನ ಯೂನಿಫಾರ್ಮ್ ಎಷ್ಟು ಗಲೀಜಾಗಿದೆ ಅಂತ ನಾವು ನೋಡ್ತೀವಿ. ಅಂದ್ರೆ ಬಟ್ಟೆ ಕ್ಲೀನ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಾಗಿತ್ತು ಅಂತ ಅಲ್ಲ, ಕುತ್ಕೊಳ್ಳೋಕು ಪುರ್ಸತ್ ಇಲ್ದಂಗೆ ಎಷ್ಟು ಕಷ್ಟ ಪಡ್ತಿದ್ದಾನೆ ಅನ್ನೋದಕ್ಕೆ ಇವನ ಯೂನಿಫಾರ್ಮ್ ಮೇಲಾಗಿರೋ ಕಲೆಗಳೇ ಸಾಕ್ಷಿ. ಇದೇ ಸಮಯಕ್ಕೆ ಇನ್ಸ್ಪೆಕ್ಟರ್ ಚೌಹಾನ್ ಬಂದ್ರು. ನಾನು ಕೇಸ್ ಫೈಲ್ಸ್ ನ ಓದಿದ್ದೀನಿ, ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಾನು SP ಇಂದ್ರನಿಲ್ ಅವರಿಗೆ ಹೇಳಿದ್ದೀನಿ, ನಾನು ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂದ್ರೆ ನೀವೇ ನನಗೆ ಅಸಿಸ್ಟ್ ಮಾಡ್ಬೇಕು ಅಂತ. ಹಾಗಾಗಿ ನಾಳೆ ರೆಡಿ ಆಗಿರಿ, ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡೋಣ ಅಂದಾಗ ಆಯ್ತು ಸರ್ ಅಂತ ಇವರ ಮುಂದೆ ಖುಷಿಯಾಗಿರೋ ಹಾಗೆ ನಾಟಕ ಆಡಿ ಆಮೇಲೆ ಬೇಜಾರ್ ಮಾಡ್ಕೊಂಡು ಮನೆ
ಮನೆಗೆ ಹೊರಡ್ತಾನೆ ಜಯಪ್ರಕಾಶ್. ಇವನ್ಗಿಂತ ಮುಂಚೆನೆ ನಿಸಾರ್ ಮನೆಗೆ ಬಂದಿದ್ದಾಳೆ. ಘನಶ್ಯಾಮ್ ಅವರಿಗೋಸ್ಕರ ಚಿಕನ್ ಕೂಡ ಮಾಡ್ಕೊಂಡ್ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಒಂದು ಫೈಲ್ ಕೊಡೋಕೆ ಬಂದಿದ್ದಾಳೆ. ಇದೇ ಸಮಯಕ್ಕೆ ಜಯಪ್ರಕಾಶ್ ಕೂಡ ಬಂದ. ಜಯಪ್ರಕಾಶ್ ನಿಸಾರ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ನೀನು ಮತ್ತೆ ನನ್ನ ಹತ್ರ ಬ್ರೇಕಿಂಗ್ ನ್ಯೂಸ್ ಇದೆ ಅನ್ಕೊಂಡು ಬಂದಿದ್ಯಾ ಅನ್ಸುತ್ತೆ. ಈಗ ಕೇಸ್ ಇನ್ಸ್ಪೆಕ್ಟರ್ ಚೌಹಾನ್ಗೆ ಕೊಟ್ಟಿದ್ದಾರೆ, ಇನ್ಮೇಲೆ ಅವರ ಆಫೀಸ್ಗೆ ಹೋಗು ಅಂತಾನೆ. ನಿಸಾರ್ಗೂ ಕೋಪ ಬಂತು. ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಲೈಫ್ ನ ಸೆಪರೇಟ್ ಆಗಿ ಇಡೋಕಾಗಲ್ವಾ? ನನ್ ಮೇಲೂ ಪ್ರೆಷರ್ ಇದೆ, ಹಾಗಂತ ನಿಂತರ ಆಡಲ್ಲ. ನಾನು ಈ ಫೈಲ್ ಕೊಡೋಕೆ ಬಂದಿದ್ದು ಅಷ್ಟೇ, ತಗೋ ಅಂತ ಬಿಸಾಕಿ ಹೋಗ್ತಾಳೆ. ಜಯಪ್ರಕಾಶ್ ಅಡುಗೆ ಮಾಡ್ಬೇಕಾದ್ರೆ ಇವರಪ್ಪ ಘನಶ್ಯಾಮ್ ನಾನು SP ಹತ್ರ ಮಾತಾಡ್ಲಾ ಅಂತ ಕೇಳಿದಾಗ, ಹಾ ಮಾತಾಡಿ ನೋಡಿ, ಹಾಗೆ ಮಟನ್ ಕರಿ ಕೂಡ ಕೊಟ್ ಕಳ್ಸಿ, ಅದರಿಂದ ಆದ್ರೂ ಕೇಸ್ ಸಿಗುತ್ತೇನೋ ಅಂದಾಗ, ಘನಶ್ಯಾಮ್ ನಾನು ಹುಟ್ಟಿ ಬೆಳೆದ ಜಾಗದಲ್ಲಿ ಅಡುಗೆ ಮಾಡಿ ಬೇರೆಯವ್ರಿಗೆ ಊಟ ಹಾಕೋದೆ ಒಂದು ದೊಡ್ಡ ಯುದ್ಧ ಗೆದ್ದಂಗೆ, ಅಷ್ಟು ಕಷ್ಟ ಇತ್ತು. ಎಲ್ಲರೂ ಹುಟ್ದಾಗ್ಲಿಂದನೇ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹುಟ್ಟಲ್ಲ, ಕೆಲವರು ನಂತರ ಸೌಟ್ ಹಿಡ್ಕೊಂಡು ಹುಡ್ತಾರೆ. ನನ್ನ ಆಯುಧ ನನ್ನ ಶಕ್ತಿ ಅಡುಗೆ ಮಾಡೋದು, ಅದೇ ರೀತಿ ನಿನ್ನ ಆಯುಧ ನಿನ್ನ ಶಕ್ತಿ ಏನು ಅನ್ನೋದನ್ನ ನೀನೇ ಕಂಡ್ಕೋಬೇಕು ಅಂತ ಹೇಳ್ತಾರೆ. ಇದೇ ಸಮಯಕ್ಕೆ ಜಾವೇದ್ ಬಂದು ಬಾಂಬೆಯಿಂದ SI ಗಜಾನನ್ ಗುಪ್ತೆ ಅವರು ಕಾಲ್ ಮಾಡಿದ್ದಾರೆ. ಬಾಂಬೆಯಲ್ಲಿ ಒಬ್ಬ ಹುಡುಗನನ್ನ 6 ದಿನಗಳ ಹಿಂದೆ ಕೊಲೆ ಮಾಡಿ ಬಾಬು ಮತ್ತೆ ರಜೋ ಎಸ್ಕೇಪ್ ಆಗಿದಾರಂತೆ ಅಂದಾಗ, ಇದು ಜಯಪ್ರಕಾಶ್ಗೆ ಮೊದ್ಲೇ ಗೊತ್ತಿತ್ತು. ನಿಸಾರ್ ತಂದ್ಕೊಟ್ಟಿದ್ದ ಫೈಲ್ ಅಲ್ಲಿ ಇದೇ ಇನ್ಫಾರ್ಮೇಶನ್ ಇತ್ತು. ಆ ಹುಡುಗ ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ. ಹಿಂದಿನ ವಿಡಿಯೋಲಿ ರಜೋ ಬೇಡ ಅಂದ್ರು, ಬಾಬು ಕಳ್ತನ ಮಾಡೋಕೆ ಹೋದಾಗ ಹುಡುಗನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದ. ಅವರಪ್ಪ ಪೊಲೀಸ್ಗೆ ಹಾಕೊಟ್ಟ ಅಂತ ಕೊಲೆ ಮಾಡಿನೇ ಡೆಲ್ಲಿಗೆ ಬಂದಿದ್ದು. ತಕ್ಷಣ ಜಯಪ್ರಕಾಶ್ ಪೊಲೀಸ್ ಸ್ಟೇಷನ್ಗೆ ಬಂದು SI ಗಜಾನನ್ ಅವರ ಜೊತೆ ಮಾತಾಡಿದಾಗ, ಮತ್ತೆ ಇವತ್ತು ಬಾಂಬೆಯಲ್ಲಿ ಒಬ್ರು ಕಪಲ್ ಮೇಲೆ ಒಬ್ಬ ವ್ಯಕ್ತಿ ದಾಳಿ ಮಾಡಿದ್ದಾನೆ, ಅವರಿಗೆ ಬಾಬು ಮತ್ತೆ ರಜೋನ ಸ್ಕೆಚ್ ತೋರಿಸಿದಾಗ ಬಾಬುನ ಐಡೆಂಟಿಫೈ ಮಾಡಿದ್ದಾರೆ, ಅವನೇ ದಾಳಿ ಮಾಡಿದ್ದು ಅಂತ. ಹಾಗಾಗಿ ಬಾಬು ಬಾಂಬೆಗೆ ವಾಪಸ್ ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಜಯಪ್ರಕಾಶ್ ಬಾಂಬೆಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಇವನ ಡಿಸಿಷನ್ ಈಗ ನಡೆಯಲ್ಲ. ಇನ್ಸ್ಪೆಕ್ಟರ್ ಚೌಹಾನ್ ಮತ್ತೆ SP ಇಂದ್ರನಿಲ್ ಅವರ ಪರ್ಮಿಷನ್ ತಗೊಂಡು ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ಹೋಗೋಕ್ ಆಗೋದು. ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವನಿಗೆ ತನ್ನ ತಂದೆ ಹೇಳಿದ್ದು ನೆನ್ಪಾಯ್ತು, ನಮ್ಮ ಆಯುಧ ಮತ್ತೆ ಶಕ್ತಿ ನಾವೇ ಕಂಡ್ಕೋಬೇಕು ಅಂತ. ಅದಕ್ಕೆ ಏನಾದ್ರೂ ಆಗ್ಲಿ ಯಾರಿಗೂ ಹೇಳ್ದಂಗೆ ಹೊಡ್ತೀನಿ ಅಂತಾನೆ ಜಯಪ್ರಕಾಶ್. ಕಾನ್ಸ್ಟೇಬಲ್ ಮಿಶ್ರಾ ಕೂಡ ಇನ್ಸ್ಪೆಕ್ಟರ್ ಚೌಹಾನ್ ಬೆಳಗ್ಗೆ ಕೇಸ್ ಕೈಗೆ ತಗೊಂಡು ಅರ್ಥ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ನೀವು ಬಾಬುನ ಹಿಡ್ದೇ ಹಿಡಿತೀರಾ, ಈಗ್ಲೇ ಹೋಗಿ ಬಾಂಬೆಗೆ ಟ್ರೈನ್ ಇದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಮೋನಾ ಮಲಗಿದ್ದಾಗ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಎಚ್ಚರಿಕೆ ಆಯ್ತು. ರೂಮಲ್ಲಿ ಇರೋ ಅಶೋಕ್ ಮಳೆ ನೀರು ಒಳಗೆ ಬರ್ತಾ ಇದೆ ಅಂತ ಕಿಟಕಿ ಮುಚ್ಚೋಕೆ ಟ್ರೈ ಮಾಡ್ತಿದ್ದಾರೆ. ಮೋನಾ ಕೂಡ ಸಹಾಯಕ್ಕೆ ಬಂದಾಗ ಇಲ್ಲೇ ಒಂದು ಬಾಕ್ಸ್ ನ ನೋಡ್ತಾರೆ. ಇದರಲ್ಲಿ ಸುಮನ್ ಮತ್ತೆ ಸಾಹಿಲ್ ನ ವಸ್ತುಗಳಿದೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಕಾನ್ಸ್ಟೇಬಲ್ ಮಿಶ್ರಾ ಇದನ್ನ ತಂದ್ಕೊಟ್ಟಿದ್ರು. ಇದರ ಒಳಗೆ ಸಾಹಿಲ್ ನ ಶೂ, ಸುಮನ್ ನ ಬ್ಯಾಗ್ ಎಲ್ಲ ಕೂಡ ಇದೆ. ಇದನ್ನ ನೋಡಿ ಮೋನಾಗೆ ತಮ್ಮ ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋದು ಅರಿವಾಗುತ್ತೆ. ಈಗ ಕೊನೆಗೂ ಅಳ್ತಾರೆ. ಸೊ ಈಗ ಕಥೆಯಲ್ಲಿ 12 ವರ್ಷ ಹಿಂದೆ ಬಾಂಬೆಗೆ ಬರ್ತೀವಿ. ಬಾಬು ಆಗ ಕುಮಾರ್ ಆಗಿದ್ದ. ಚಿಕ್ಕ ಹುಡುಗ ಆದ್ರೂ ಚಿಕ್ಕ ಹುಡುಗನ ತರ ನಡ್ಕೊಂತಾ ಇರ್ಲಿಲ್ಲ. ಸ್ಕೂಲಲ್ಲಿ ಬೇರೆ ಸ್ಟೂಡೆಂಟ್ಸ್ ಗೆಲ್ಲ ತೊಂದರೆ ಕೊಡ್ತಿರ್ತಾನೆ, ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಿರ್ತಾನೆ. ಈಗ್ಲೂ ಪ್ರಿನ್ಸಿಪಲ್ ಕುಮಾರ್ನ ತಾಯಿಯನ್ನ ಕರೆದು ಬೈತಾ ಇದ್ದಾರೆ. ಒಂದು ಸಲ ಒಬ್ಬ ಹುಡುಗನ ಬಾಯಿಗೆ ಗೋಲಿ ಹಾಕಿದ್ದ, ಇನ್ನೊಬ್ಬ ಹುಡುಗನನ್ನ ವಾಟರ್ ಟ್ಯಾಂಕ್ ಒಳಗೆ ತಳ್ಳಿ ಬೀಳ್ಸಿದ್ದ. ಈಗ ಸಂಜಯ್ ಅನ್ನೋ ಹುಡುಗನ ತಲೆ ಹೊಡೆದಾಕಿದ್ದಾನೆ. ಇವನನ್ನ ಮಿಸ್ ಆಗು, ಈ ಕಡೆ ಕಳಿಸ್ಬೇಡಿ, ಕರ್ಕೊಂಡ್ ಹೋಗಿ ಅಂತಾರೆ ಪ್ರಿನ್ಸಿಪಲ್. ಇಲ್ಲಿಂದ ಕೋಪ ಮಾಡ್ಕೊಂಡು ಇವ್ರ ಅಮ್ಮ ಹೋಗ್ಬೇಕಾದ್ರೆ ಪ್ರಿನ್ಸಿಪಲ್ ನನ್ ಬಗ್ಗೆ ಏನೇನೋ ಹೇಳ್ತಾರೆ. ನಾನು ಆಟ ಆಡ್ಬೇಕಾದ್ರೆ ಆ ರೀತಿ ಎಲ್ಲ ಆಗಿದೆ ಅಷ್ಟೇ, ನಿನ್ಗೋಸ್ಕರ ಜೇನ್ತುಪ್ಪ ತಗೊಂಡ್ ಬಂದಿದ್ದೀನಿ, ತಗೋ ಅಂತ ಕೊಡ್ತಾನೆ. ಇಲ್ಲೇ ಸಂಜಯ್ ಹೋಗ್ತಾ ಇರೋದು ನೋಡಿ ಕುಮಾರ್ ಅವ್ರಮ್ಮ, ಬಾರಪ್ಪ ಇಲ್ಲಿ ನಿನ್ ತಲೆಗೆ ಇವನು ಏಟ್ ಮಾಡಿರೋದಲ್ವಾ, ಬೇಜಾರ್ ಮಾಡ್ಕೋಬೇಡ, ತಗೋ ಈ ಜೇನ್ತುಪ್ಪ ಅಂತ ಕೊಟ್ಟಾಗ, ಬೇಡ ಆಂಟಿ, ಇದು ಸ್ಟಾಫ್ ರೂಮ್ ಇಂದ ಕುಮಾರ್ ಕತ್ಕೊಂಡ್ ಬಂದಿರೋದು ಅಂತ ಹೇಳ್ತಾನೆ ಸಂಜಯ್. ಈ ವಯಸ್ಸಿಗೆ ಇಷ್ಟೆಲ್ಲ ಆಟ ಆಡ್ತಿದ್ದಾನಲ್ಲ, ಮುಂದೆ ಏನ್ ಕತೆನೋ ಅಂತ ತಾಯಿಗೆ ಟೆನ್ಷನ್ ಆಗ್ತಿದೆ. ಇವರು ಸಂಜಯ್ಗೆ ನಿನ್ನಂತ ಮಗ ದೇವ್ರು ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಕುಮಾರ್ಗೆ ಇಷ್ಟು ಜೇನುತುಪ್ಪದಿಂದ ನಿನ್ನ ಮನ್ಸಲ್ಲಿರೋ ವಿಷ ದೂರ ಆಗಲ್ಲ ಬಿಡು ಅಂತ ಹೇಳಿ ಹೋಗ್ತಾರೆ. ಕುಮಾರ್ಗೆ ಸಂಜಯ್ ಮೇಲೆ ಕೋಪ ಬಂತು. ಅವನು ವಾಶ್ರೂಮ್ ಅಲ್ಲಿ ಇದ್ದಾಗ ಒಳಗೇನೆ ಜೇನು ಗೂಡು ಇರುತ್ತೆ. ಅದಕ್ಕೆ ಕಲ್ಲಿಂದ ಹೊಡೆದು ವಾಶ್ರೂಮ್ ಡೋರ್ ನ ಲಾಕ್ ಮಾಡಿ ನಿಂತ್ಕೊಂತಾನೆ. ಒಳಗೆ ಜೇನು ಹುಳುಗಳು ಸಂಜಯ್ಗೆ ಕಚ್ಚೋಕೆ ಶುರು ಮಾಡಿದಾಗ ಕಿರ್ಚಾಡ್ತಿದ್ರು, ಡೋರ್ ತೆಗೆಯಲ್ಲ. ಕೊನೆಗೂ ಸಂಜಯ್ ಸಾವನ್ನಪ್ತಾನೆ. ಈ ಕಾರಣಕ್ಕಾಗಿ ಕುಮಾರ್ನ ಜೈಲ್ಗೆ ಕಳ್ಸೋಕಾಗಲ್ವಲ್ಲ, ಜುವಿನೈಲ್ ಹೋಮ್ಗೆ ಕಳಿಸ್ತಾರೆ. 6 ವರ್ಷಗಳ ಹಿಂದೆ ಅಲ್ಲಿಂದ ಬಿಡುಗಡೆ ಆಗಿ ತನ್ನ ಹೆಸರು ಬಾಬು ಅಂತ ಚೇಂಜ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇವರಮ್ಮ ಹೊಸ ಜೀವನ ಶುರು ಮಾಡಿರ್ತಾರೆ. ಹೊಸ ಗಂಡ, ಹೊಸ ಮಗಳು. ಆದ್ರೆ ಇವನು ಎಲ್ಲಿ ಮತ್ತೆ ಎಲ್ಲ ಹಾಳು ಮಾಡ್ತಾನೋ ಅಂತ ಭಯ ಶುರು ಆಗಿದೆ. ಬಾಬುಗೋಸ್ಕರ ಟೀ ಮಾಡ್ಬೇಕಾದ್ರೆ ಇಲ್ಲೇ ಇದ್ದ ವಿಷದ ಬಾಟಲ್ ನೋಡಿ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ. ಆದ್ರೆ ಬಾಬುನೇ ಬಂದು, ಅಮ್ಮ ವಿಷ ಹಾಕ್ಬೇಕು ಅನ್ಕೊಂತ ಇದ್ಯಾ, ನನಗೆ ಏನು ಆಗಲ್ಲ, ಅಷ್ಟು ಈಸಿಯಾಗಿ ಸಾಯಲ್ಲ ಅಂತ ಹೇಳ್ತಿದ್ದಾನೆ.
ಹೇಳ್ತಾನೆ. ಆಮೇಲೆ ಯಾವಾಗ ಬಾಬು ನಾನು ನೀನು ಹೊಸ ತಂಗಿ ಹೊಸ ತಂದೆ ಜೊತೆ ಖುಷಿಯಾಗಿ ಇರ್ಬೋದು ಅಂತ ಹೇಳ್ತಾನೋ ಆಗ್ಲೇ ಇವರಮ್ಮ ನಿನ್ ಕೈ ಮುಗಿತೀನಿ, ಈ ಹಣ ಬೆಳ್ಳಿ ಚೈನ್ ಎಲ್ಲ ತಗೊಂಡು ಇಲ್ಲಿಂದ ಹೋಗು ಅಂತ ಇಲ್ಲಿವರೆಗೂ ಕೂಡಿಟ್ಟಿದ್ದ ಹಣ ಮತ್ತೆ ಕೊರಳಲ್ಲಿ ಇರೋ ಚೈನ್ ನ ಕೊಟ್ಟು ಹೇಳ್ತಾರೆ. ಕೋಪದಲ್ಲಿ ಬಾಬು ಅಮ್ಮ ನೀನು ನನ್ನ ಪ್ರೀತ್ಸಲ್ವಾ ಅಂತ ಜೋರಾಗಿ ಕಿರ್ಚಾಡ್ತಿದ್ದಾನೆ. ಮಗು ಅಳ್ತಾ ಇದೆ. ಈಗ ಏನು ಆಗೇ ಅಲ್ಲ ಅನ್ನೋ ಹಾಗೆ ಬಾಬು ಟೀ ಕುಡಿಯೋಕೆ ನೋಡಿದಾಗ ಟೀ ತಣ್ಣಗಾಗಿದೆ, ಮತ್ತೆ ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಮ್ಯಾಚ್ ಬಾಕ್ಸ್ ಎಲ್ಲಿದೆ ಅಂತ ಕೇಳ್ತಿದ್ದಾನೆ. ಹಿಂದೆನೆ ಮ್ಯಾಚ್ ಬಾಕ್ಸ್ ತಗೊಂಡು ಟೀ ಮಾಡಲ್ಲ, ಮನೆಗೇನೆ ಬೆಂಕಿ ಹಚ್ತಾನೆ. ಸೊ ಈಗ ಪ್ರೆಸೆಂಟ್ಗೆ ವಾಪಸ್ ಬರ್ತೀವಿ. ಜಯಪ್ರಕಾಶ್ ಬಾಂಬೆಗೆ ಬಂದಿದ್ದಾನೆ. ಇಬ್ರು ಕಪಲ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಬಾಬು ಅಂತ ಜಯಪ್ರಕಾಶ್ಗೆ SI ಗಜಾನನ್ ಹೇಳಿದ್ರಲ್ಲ, ಅವರ ಮನೆಗೆ ಇಬ್ರು ಬಂದಾಗ ಇವರು ಏನೆಲ್ಲ ಆಯ್ತು ಅಂತ ಹೇಳ್ತಾರೆ. ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಬಾಬು ರಜ್ಜೋನ ಸೋನಿಪತ್ಗೆ ಹೋಗು ಅಂತ ಕಳ್ಸಿ ಇವನು ಬಾಂಬೆಗೆ ತನ್ನ ಫ್ರೆಂಡ್ ಜಿಮ್ಮಿ ಹತ್ರ ಬಂದಿರ್ತಾನೆ. ಜಿಮ್ಮಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮೊದ್ಲು ಇವನು ಸಣ್ಣ ಪುಟ್ಟ ಕ್ರೈಮ್ಸ್ ಮಾಡ್ತಿದ್ದ, ಈಗ ಎಲ್ಲಾ ಬಿಟ್ಟು ಸಿಮೋನ್ ಅನ್ನೋ ಹುಡುಗಿಯ ಜೊತೆ ಮದುವೆ ಆಗ್ತಿದ್ದಾನೆ. ಇಷ್ಟು ವರ್ಷ ಆದ್ಮೇಲೆ ಸಡನ್ ಆಗಿ ಮೈಕೈಯೆಲ್ಲ ಗಾಯ ಮಾಡ್ಕೊಂಡ್ ಬಂದಿರೋದು ನೋಡಿ ಜಿಮ್ಮಿ ಏನು ಮೇಲೆ ಕೆಳಗೆ ಮಾಡ್ಕೊಂಡ್ ಬಂದಿಲ್ಲ ತಾನೆ ಅಂತ ಕೇಳಿದಾಗ ಏನು ಆಗಿಲ್ಲ, ಡೆಲ್ಲಿಯಲ್ಲಿ ಆಂಬುಲೆನ್ಸ್ ಅವನು ಹಾರಿಸ್ಕೊಂಡು ಹೋಗಿದ್ದ ಅಷ್ಟೇ ಅಂತ ಸುಳ್ಳು ಹೇಳ್ತಾನೆ ಬಾಬು. ಆಮೇಲೆ ನಿನ್ ಮದುವೆಗೆ ಗಿಫ್ಟ್ ತರ್ತೀನಿ ಅಂತ ಇವನ ಕಾರ್ ಇಸ್ಕೊಂಡು ಹೊರಟಾಗ ರೋಡ್ ಅಲ್ಲಿ ಒಬ್ರು ಕಪಲ್ ಸಿಗ್ತಾರೆ. ಬಾಬು ಕಾರಲ್ಲಿ ಬರ್ತಾ ಇರೋದನ್ನ ನೋಡಿ ಟ್ಯಾಕ್ಸಿ ಅನ್ಕೊಂಡು ಕಾರ್ ಹತ್ತಿ ಹೊರಡ್ತಾರೆ. ಬಾಬು ಯಾರು ಇಲ್ದೇ ಇರೋ ಜಾಗಕ್ಕೆ ಅವರನ್ನ ಕರ್ಕೊಂಡ್ ಬಂದು ಗಂಡನಿಗೆ ಬಟ್ಟೆ ಬಿಚ್ಚಿ ಚೆನ್ನಾಗಿ ಹೊಡಿತಾನೆ. ಇವನ ಹೆಂಡತಿಯ ಬಟ್ಟೆ ಹರಿದಾಕಿ ಅತ್ಯಾಚಾರ ಮಾಡೋಕೆ ನೋಡಿದಾಗ ಕಾರಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಏನು ಅಂತ ಬಾಬು ನೋಡಿದ್ರೆ ನಾಯಿ ಮರಿ ಇದೆ. ಜಿಮ್ಮಿಯ ಮದುವೆಗೆ ಇದನ್ನೇ ಗಿಫ್ಟ್ ಆಗಿ ಕೊಟ್ರೆ ಆಯ್ತು ಅಂತ ನಾಯಿಯನ್ನ ಮತ್ತೆ ಅವರ ಬಟ್ಟೆ ಬ್ಯಾಗ್ ಎಲ್ಲವನ್ನ ಎತ್ಕೊಂಡು ಹೊರಡ್ತಾನೆ. ಪ್ರೆಸೆಂಟ್ ಅಲ್ಲಿ ಜಯಪ್ರಕಾಶ್ ಇವರ ಮನೆಗೆ ಬಂದಾಗ ಗಂಡ ಹೆಂಡತಿ ಇಬ್ಬರು ಏನೆಲ್ಲ ಆಯ್ತು ಅಂತ ಹೇಳ್ತಾರೆ. ಹೆಂಡತಿ ಅಂತೂ ಇನ್ನು ಶಾಕ್ ಅಲ್ಲೇ ಇದ್ದಾಳೆ. ವಾಪಸ್ SI ಗಜಾನನ್ ಅವರ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಜಾವೇದ್ ಕಾಲ್ ಮಾಡಿದ್ರು ಅಂತ ಗೊತ್ತಾಯ್ತು. ಅದಕ್ಕೆ ಜಯಪ್ರಕಾಶ್ ಜಾವೇದ್ಗೆ ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಜಯಪ್ರಕಾಶ್ ಇಲ್ಲಿಗೆ ಬಂದಿರೋದಕ್ಕೆ SP ಅವರು ತುಂಬಾನೇ ಗರಂ ಆಗಿದಾರಂತೆ. ಜಯಪ್ರಕಾಶ್ ತಮಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ ಇಡೀ ಪೊಲೀಸ್ ಸ್ಟೇಷನ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಜಯಪ್ರಕಾಶ್ SPಗೆ ಕಾಲ್ ಮಾಡಲ್ಲ. ಬಾಬು ಇನ್ನೇನು ಕೈಗೆ ಸಿಗೋದ್ರಲ್ಲಿ ಇದ್ದಾನೆ. ಆಮೇಲೆ ಟ್ರಾನ್ಸ್ಫರ್ ಏನು ಜೈಲ್ಗೆ ಹಾಕಿದ್ರು ಹೋಗೋಕೆ ರೆಡಿ ಇದ್ದೀನಿ ಅಂತ ಹೇಳಿ ಫೋನ್ ಇಡ್ತಾನೆ ಜಯಪ್ರಕಾಶ್. SI ಗಜಾನನ್ ಕಡೆಯವರು ಬಾಬು ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ಅವನ ನಿಜವಾದ ಹೆಸರು ಕುಮಾರ್. ಮತ್ತೆ ಕುಮಾರ್ ಹೆಸರಲ್ಲಿ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಆ ಕಂಪ್ಲೇಂಟ್ ನ ಡೀಟೇಲ್ಸ್ ತೆಗೆದು ನೋಡಿದಾಗ 6 ವರ್ಷಗಳ ಹಿಂದೆ ಕುಮಾರ್ನ ತಾಯಿಯ ಹೊಸ ಗಂಡ ಕೊಟ್ಟಿರೋ ಕಂಪ್ಲೇಂಟ್ ಇದು. ಕುಮಾರ್ ಅವರಮ್ಮ 6 ವರ್ಷದ ಹಿಂದೆಯಿಂದ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವರನ್ನ ಭೇಟಿಯಾಗೋಕೆ ಜಯಪ್ರಕಾಶ್ ಮತ್ತೆ ಗಜಾನನ್ ಬಂದಾಗ ಇವರ ದೇಹ ಎಲ್ಲ ಸುಟ್ಟು ಹೋಗಿರೋದು ನೋಡ್ತಾರೆ. 6 ವರ್ಷಗಳ ಹಿಂದೆ ಬಾಬು ಜುವಿನೈಲ್ ಹೋಮ್ ಇಂದ ಮನೆಗೆ ಬಂದಿದ್ದಾಗ ಮನೆಗೆನೆ ಬೆಂಕಿ ಹಚ್ಚಿದ್ನಲ್ಲ, ಆಗ ಇವರ ದೇಹ ಸುಟ್ಟೋಗಿರುತ್ತೆ. ಮಗು ಸಾವನ್ನಪ್ಪಿರುತ್ತೆ. ಗಂಡ ಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರುತ್ತಾನೆ. ಹೊಸ ಗಂಡ ಕೂಡ ಈಗ ಕುಮಾರ್ನ ತಾಯಿಯ ಜೊತೆ ಇಲ್ಲ. ಯಾರು ಇಲ್ವಲ್ಲ ಅಂತ ಡಾಕ್ಟರ್ ಇವರನ್ನ ಕಳ್ಸೋಕೆ ಹೇಳಿದ್ರು. ನರ್ಸ್ಗಳೇ ಪಾಪ ಇವರನ್ನ ಹಾಸ್ಪಿಟಲ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಹಿಂದಿನ ವಿಡಿಯೋ ಅಲ್ಲಿ ನೋಡಿರೋ ಹಾಗೆ ಬಾಬು ಗುರುದ್ವಾರ ಅಲ್ಲಿ ಊಟ ಮಾಡ್ಬೇಕಾದ್ರೆ ತನ್ನ ತಾಯಿ ಅಡುಗೆ ಮನೆಗೆ ಬೆಂಕಿ ಹತ್ಕೊಂಡಾಗ ಸತ್ತೋಗಿದ್ರು. ನನ್ ಕೈಯೂ ಆಗ್ಲೇ ಸುಟ್ಟು ಹೋಗಿತ್ತು ಅಂತ ಸುಳ್ಳು ಹೇಳಿದ್ದ. ಆದ್ರೆ ಇವರು ಬದುಕಿದ್ದಾರೆ. ಇವ್ರು ಹೇಳ್ತಾರೆ ನಾನು ರಾಕ್ಷಸನಿಗೆ ಜನ್ಮ ಕೊಟ್ಟಿದ್ದೀನಿ, ಅವನ ಕಡೆಯಿಂದ ಎಲ್ಲವನ್ನ ನಾನು ಕಳ್ಕೊಂಡೆ. ನನ್ ಗಂಡ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ, ಆದ್ರೂ ಅವನು ಎಲ್ಲೂ ಸಿಗ್ಲಿಲ್ಲ ಅಂತ. ಮನೆಗೆ ಬರೋಕ್ಕೂ ಮುಂಚೆ ಎಲ್ಲಿದ್ದ ಅಂತ ಜಯಪ್ರಕಾಶ್ ಕೇಳಿದಾಗ ಜುವಿನೈಲ್ ಹೋಮ್ ಅಲ್ಲಿ ಇದ್ದ ಅಂತ ಹೇಳ್ತಾರೆ. ಜಯಪ್ರಕಾಶ್ ಮತ್ತೆ ಗಜಾನನ್ ಇಬ್ರು ತಕ್ಷಣ ಜುವಿನೈಲ್ ಹೋಮ್ಗೆ ಬರ್ತಾರೆ. ಇಲ್ಲಿರೋ ಸಣ್ಣ ಸಣ್ಣ ಮಕ್ಕಳನ್ನ ನೋಡಿ ಶಾಕ್ ಆಗೋಗ್ತಾನೆ ಜಯಪ್ರಕಾಶ್. ಇಷ್ಟೊಂದು ಜನ ಇಷ್ಟು ಚಿಕ್ಕ ಮಕ್ಕಳು ಬಾಲಾಪರಾಧಿಗಳಾಗಿ ಇಲ್ಲಿದಾರಲ್ಲ ಅಂತ. ಇಲ್ಲಿನ ವಾರ್ಡನ್ ಬಾಬುನ ಫೋಟೋ ತೋರಿಸಿ ಅವನೇನ್ ಮಾಡಿದ್ದ ಎಲ್ಲವನ್ನ ಹೇಳ್ತಾರೆ. 6 ವರ್ಷ ಅವನು ಇಲ್ಲೇ ಇದ್ದ. ಬೇರೆ ಮಕ್ಕಳೆಲ್ಲ ಅವನನ್ನ ನೋಡಿ ಹೆದರ್ಕೊಂತಾ ಇರ್ತಾರೆ. 18 ವರ್ಷ ಆದ್ಮೇಲೆ ಇಲ್ಲಿಂದ ಬಿಟ್ ಕಳ್ಸಿರ್ತಾರೆ. ಆದ್ರೆ ವಾರ್ಡನ್ ಅವನನ್ನ ಬಿಟ್ ಕಳ್ಸೋದಲ್ಲ, ಸೀದಾ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿದ್ದಾಗ್ಲೇ ಬಾಬು ಜಿಮ್ಮಿನ ಫ್ರೆಂಡ್ ಮಾಡ್ಕೊಂಡಿದ್ದ. ಜಿಮ್ಮಿ ಮತ್ತೆ ಬಾಬು ಇಬ್ಬರ ಫೋಟೋಸ್ ಇಸ್ಕೊಂಡು ಹೊರಡ್ತಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಬಾಬುನ ಗರ್ಲ್ ಫ್ರೆಂಡ್ ಮೀನಾ ಮತ್ತೆ ಮೀನಾಳ ಫ್ರೆಂಡ್ ಜೆನಿ ಇಬ್ರು ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋ ಬಾಬು ಮತ್ತೆ ರಜ್ಜೋನ ಸ್ಕೆಚಸ್ ನೋಡ್ತಿದ್ದಾರೆ. ಜೆನಿ ಇದು ಕುಮಾರೇ ಅಂತ ಹೇಳಿದ್ರೆ ಇಲ್ಲ, ಮೋಸ್ಟ್ಲಿ ಇವನು ಕುಮಾರ್ ಅಲ್ಲ, ಹೆಸರು ಬಾಬು ಅಂತ ಹಾಕಿದಾರಲ್ಲ ಅಂತ ಮೀನಾ ಹೇಳ್ತಿದ್ದಾಳೆ. ಆದ್ರೆ ಜೆನಿ ಒಪ್ಪಲ್ಲ, ಇವನು ಕುಮಾರೇ ಆಗಿದ್ದಾನೆ. ಪೊಲೀಸ್ ಅವ್ರಿಗೆ ನೀನು ಈ ವಿಷಯ ಹೇಳಿಲ್ಲ ಅಂದ್ರೆ ನಿನ್ ಜೀವನನೇ ಹಾಳಾಗೋದು ಅಂತ ಫೋನ್ ಮಾಡಿ ಕೊಡ್ತಾಳೆ. ಆದ್ರೆ ಪೊಲೀಸು ಅದು ಇದು ಅಂತ ಓಡಾಡೋಕೆ ಮೀನಾಗೆ ಇಷ್ಟ ಇಲ್ದಲೆ ಫೋನ್ ಕಟ್ ಮಾಡಿ ಹೋಗ್ತಾಳೆ. ಈ ಕಡೆ ಜಯಪ್ರಕಾಶ್ ನಿಸಾರ್ಗೆ ಫೋನ್ ಮಾಡಿ ಅವಳ ಮೇಲೆ ಕೋಪ ಮಾಡ್ಕೊಂಡು ಹೇಗ್ ಬೇಕೋ ಹಾಗೆ ಮಾತಾಡಿದ್ದಕ್ಕೆ ಸಾರಿ ಕೇಳ್ತಾನೆ. ಆಮೇಲೆ ಬಾಬು ಮತ್ತೆ ರಜ್ಜೋ ಇನ್ನ ಏನೇನ್ ಮಾಡಿದಾರೆ ಅಂತ ತಿಳ್ಕೊಂಡಿರೋದ್ರಿಂದ ತುಂಬಾನೇ ದುಃಖ ಪಡ್ತಿದ್ದಾನೆ. ಬಾಬು ಮತ್ತೆ ರಜ್ಜೋ ಬಗ್ಗೆ ತಿಳ್ಕೊಳ್ಳೋಕೆ ಎಷ್ಟು ಆಳಕ್ಕೆ ಹೋಗ್ತಿದ್ದೀನೋ ಅಷ್ಟೇ ಕತ್ತಲೆ ಆವರಿಸ್ಕೊಂತಾ ಇದೆ. ಆ ಕತ್ತಲೆ ಇನ್ನೂ ಬೆಳಿತಾನೆ ಇದೆ. ಬಾಬು ಮತ್ತೆ ರಜ್ಜೋನ ಹಿಡಿಯೋಕ್ ಆಗೋದೇ ಇಲ್ವೇನೋ ಅಂತಿದ್ದಾನೆ. ಇದರಿಂದ ಇವನಿಗೆ ನಿಸಾರ್ ಧೈರ್ಯ
ತುಂಬಿ ನಿನ್ನ ಹೆಸರಲ್ಲೇ ಜಯ ಮತ್ತೆ ಪ್ರಕಾಶ್ ಎರಡೂ ಇದೆ. ಕತ್ತಲೆಯಲ್ಲಿ ನೀನೇ ಬೆಳಕು, ಆ ಬೆಳಕಲ್ಲಿ ಮುಂದಿನ ದಾರಿ ಕಾಣಿಸುತ್ತೆ. ಆದಷ್ಟು ಬೇಗ ಬಾಬು ಮತ್ತೆ ರಜೋ ಇಬ್ರು ಸಿಗ್ತಾರೆ ಅಂತ ಹೇಳ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಫೋನ್ ಬಂತು. ಬೇರೆ ಯಾರು ಅಲ್ಲ, ಜೆನಿ ಫೋನ್ ಮಾಡಿದ್ದಾಳೆ, ಮೀನಾ ಮಾಡ್ಲಿಲ್ಲ ಅಂತ. ಹಿಂದೆನೆ ಜಯಪ್ರಕಾಶ್ ಮತ್ತೆ ಗಜಾನನ್ ಹಾಸ್ಪಿಟಲ್ಗೆ ಬಂದಾಗ ಬಾಬುನ ನಿಜವಾದ ಹೆಸರು ಕುಮಾರ್. ಅವನು ನನ್ನ ಫ್ರೆಂಡ್ ಮೀನನ್ನ ಭೇಟಿ ಆಗೋಕೆ ಇಲ್ಲಿಗೆ ಪದೇ ಪದೇ ಬರ್ತಾ ಇದ್ದ. ಅವನು ಸರಿ ಇಲ್ಲ ಅಂತ ಮೊದ್ಲಿಂದನೂ ನನಗೆ ಡೌಟ್ ಇತ್ತು ಅಂತ ಹೇಳಿ ಮೀನಾ ಹತ್ರ ಕರ್ಕೊಂಡು ಹೊರಡ್ತಾಳೆ. ಆದ್ರೆ ಮೀನಾ ಇನ್ನು ಹಾಸ್ಪಿಟಲ್ಗೆ ತನ್ನ ಶಿಫ್ಟ್ ಮಾಡೋಕೆ ಬಂದೇ ಇಲ್ಲ ಅಂತ ಗೊತ್ತಾಯ್ತು. ಮೋಸ್ಟ್ಲಿ ಇನ್ನು ನರ್ಸ್ಗಳ ಕ್ವಾರ್ಟರ್ಸ್ ಅಲ್ಲೇ ಇರ್ಬೋದು ಅಂತ ಅಲ್ಲಿಗೆ ಜಯಪ್ರಕಾಶ್ ಮತ್ತೆ ಗಜಾನನ್ನ ಕರ್ಕೊಂಡು ಹೊರಡ್ತಾಳೆ ಜೆನಿ. ಅದೇ ನರ್ಸ್ ಕ್ವಾರ್ಟರ್ಸ್ ಅಲ್ಲಿ ಇರೋ ಮೀನಾ ಹತ್ರ ಆಗ್ಲೇ ಬಾಬು ಬಂದಿದ್ದಾನೆ. ಜಿಮ್ಮಿಗೆ ಕೊಟ್ಟಿದ್ದ ನಾಯಿಯನ್ನೇ ಗಿಫ್ಟ್ ಅಂತ ಹೇಳಿ ಇವಳಿಗೂ ಕೊಡ್ತಾನೆ. ಅಷ್ಟೇ ಯಾಕೆ, ಜಿಮ್ಮಿ ಮದುವೆಗೆ ಅಂತ ತಗೊಂಡಿದ್ದ ಸೂಟ್ ನ ಇವನ್ ಹಾಕೊಂಡ್ ಬಂದಿದ್ದಾನೆ. ನ್ಯೂಸ್ ಪೇಪರ್ ಅಲ್ಲಿ ಮೊದ್ಲೇ ಇವನ ಸ್ಕೆಚ್ ನೋಡಿ ಹೆದರ್ಕೊಂಡಿದ್ಲು. ಈಗ ಏನ್ ಸ್ಕೆಚ್ ಹಾಕೊಂಡ್ ಇಲ್ಲಿಗೆ ಬಂದಿದ್ದಾನೋ ಅಂತ ಮೀನಾಗೆ ಭಯ ಆಗ್ತಾ ಇದೆ. ಬ್ಯಾಗ್ ಪ್ಯಾಕ್ ಮಾಡ್ಕೊ, ನಾವು ಇಲ್ಲಿಂದ ಹೋಗಿ ಮದುವೆ ಆಗೋಣ ಅಂತ ತಲೆ ತಿಂತಾ ಇದ್ದಾನೆ. ಇವಳು ನ್ಯೂಸ್ ಪೇಪರ್ ನ ಕಾಣ್ದಂಗೆ ಬೆನ್ ಹಿಂದೆ ಇಡ್ಕೊಂತಾ ಇರೋದು ನೋಡಿ ಬಾಬು ನ್ಯೂಸ್ ಪೇಪರ್ ಕಿತ್ಕೊಂಡು ನೋಡಿದಾಗ ಇದೆಲ್ಲ ಸುಳ್ಳು, ನಾನೇನು ಮಾಡಿಲ್ಲ, ನನ್ನನ್ನ ತಗ್ಲಾಕೋಕೆ ನೋಡ್ತಾ ಇದ್ದಾರೆ ಅಂತ ಇವಳ ಹತ್ರ ಬರ್ತಿದ್ದಾನೆ. ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೂ ಬಿಡ್ತಿಲ್ಲ. ಮೀನಾ ಹೆದರ್ಕೊಂಡು ಟೀ ಮಾಡೋಕೆ ಹಾಲು ಬಿಸಿ ಇಟ್ಟಿದ್ಲು. ಆ ಹಾಲನ್ನೇ ಅವನ ಮುಖಕ್ಕೆ ಹರ್ಚಿ ತಪ್ಪಿಸ್ಕೊಳ್ಳೋಕೆ ನೋಡ್ತಾಳೆ. ಆದ್ರೆ ಆಗಲ್ಲ. ಬಾಬು ಇವಳನ್ನ ಹಿಡ್ಕೊಂಡು ಇವಳ ತಲೆಯನ್ನ ನೆಲಕ್ಕೆ ಒಡ್ಸಿ ಸಾಯಿಸ್ಬಿಡ್ತಾನೆ. ಇವನು ಇಲ್ಲಿಂದ ಕಾಲ್ ಕಿತ್ತ. ಎಲ್ಲ ಆದ್ಮೇಲೆ ಜಯಪ್ರಕಾಶ್ ಮತ್ತೆ ಗಜಾನನ್ನ ಜೆನಿ ಇಲ್ಲಿಗೆ ಕರ್ಕೊಂಡ್ ಬಂದ್ಲು. ಹೇಗೋ ಜಿಮ್ಮಿಯ ಸೂಟ್ ನ ಬಾಬು ಇಲ್ಲೇ ಬಿಟ್ಟು ಹೋಗಿದ್ದ. ಅದರ ಮೇಲೆ ಟೈಲರ್ ನ ಹೆಸರು ಮತ್ತೆ ಅಡ್ರೆಸ್ ಎರಡೂ ಇದೆ. ಟೈಲರ್ ಹತ್ರ ಹೋದಾಗ ಜಿಮ್ಮಿ ಬಗ್ಗೆ ಗೊತ್ತಾಯ್ತು. ಜಿಮ್ಮಿನ ಹುಡ್ಕೊಂಡ್ ಬರ್ತಾರೆ. ಅವನು ಮದುವೆ ಆಗಿ ಆಗ್ಲೇ ಮೊದಲನೇ ಮಗುಗೆ ರೆಡಿ ಆಗ್ಬೇಕಾದ್ರೆ ಪೊಲೀಸ್ ಅವರು ಮಧ್ಯಕ್ಕೆ ಬರ್ತಾರೆ. ಜಿಮ್ಮಿಗೆ ಬಾಬು ಬಗ್ಗೆ ಕೇಳ್ತಾ ಚಡ್ಡಿ ಬನಿಯನ್ನೆಲ್ಲ ಎಳ್ಕೊಂಡ್ ಹೋಗ್ಬೇಕಾದ್ರೆ ನನಗೆ ಏನು ಗೊತ್ತಿಲ್ಲ, ಅವನು ಕೊಲೆ ಮಾಡಿರೋದು ಕೂಡ ಗೊತ್ತಿಲ್ಲ. 5 ವರ್ಷ ಆದ್ಮೇಲೆ ಇದ್ದಕ್ಕಿದ್ದಂಗೆ ಬಂದು ನನ್ನ ಮದುವೆ ಸೂಟ್, ಅವನೇ ಗಿಫ್ಟ್ ಕೊಟ್ಟಿದ್ದ ನಾಯಿ ಎಲ್ಲಾ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ನಾನು ನಮ್ಮ ಅಂಕಲ್ ನ ಸೂಟ್ ಹಾಕೊಂಡು ಮದುವೆ ಆದೆ. ಜೊತೆಗೆ ನನ್ನ ಹೆಂಡತಿಗೆ ತಾಜ್ ಮಹಲ್ ತೋರ್ಸೋಕೆ ಕರ್ಕೊಂಡು ಹೋಗೋಣ ಅಂತ ಆಗ್ರಾಗೆ ಟಿಕೆಟ್ ಬುಕ್ ಮಾಡಿದ್ದೆ. ಅದನ್ನ ಕೂಡ ಎತ್ಕೊಂಡು ಹೋಗಿದ್ದಾನೆ ಅಂತಾನೆ ಜಿಮ್ಮಿ. ಇದರಿಂದ ಜಯಪ್ರಕಾಶ್ಗೆ ಬಾಬು ಆಗ್ರಾಗೆ ಹೋಗಿದ್ದಾನೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೇನು ಆಗ್ರಾಗೆ ಹೋಗೋಕೆ ರೆಡಿ ಆಗ್ಬೇಕಾದ್ರೆ SP ಇಂದ ಕಾಲ್ ಬಂತು. ಜಯಪ್ರಕಾಶ್ ಇಲ್ಲೇ ಮುಖ ಒರೆಸ್ಕೋಬೇಕು, ಆ ತರ ಫೋನ್ ಇಂದಾನೆ ಉಗಿತಾ ಇದ್ದಾರೆ. ಬಂದು ಅಪಾಲಜಿ ಲೆಟರ್ ಬರ್ದ್ ಕೊಟ್ರೆ ಪ್ರಮೋಷನ್ ಸಿಗೋ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿ ಕೊಡ್ತೀನಿ, ಇಲ್ಲಾಂದ್ರೆ ನೀನು ಸಸ್ಪೆಂಡ್ ಆದೆ ಅಂತಾನೆ, ಎಕ್ಸಾಮ್ ನ ಮರ್ತೆ ಹೋಗು ಅಂತ ಹೇಳ್ತಾರೆ. ಏನಂದ್ರು SP ಸಾಹೇಬ್ರು ಅಂತ ಗಜಾನನ್ ಕೇಳಿದಾಗ ನಾವು ಮಾಡಿರೋ ಕೆಲಸ ಅವರಿಗೆ ತುಂಬಾನೇ ಖುಷಿ ತಂದಿದೆ, ತುಂಬಾನೇ ಹೊಗಳಿದ್ರು. ನೀವು ಮತ್ತೆ ನಿಮ್ಮ ಟೀಮ್ಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ನಾನು ಈಗ ಆಗ್ರಾಗೆ ಹೋಗ್ಬೇಕಂತೆ, ಹಾಗಾಗಿ ಬಾಬುನ ಹುಡ್ಕೋಕೆ ತಕ್ಷಣ ಅಲ್ಲಿಗೆ ಹೋಗ್ತೀನಿ ಅಂತ ನೀಟಾಗಿ ಸುಳ್ಳು ಹೇಳಿ ಟ್ರೈನ್ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಮೊದಲನೇ ಬಾರಿ ಫ್ಲೈಟ್ ಹತ್ತುತ್ತಾನೆ. ಬೆಲ್ಟ್ ಹಾಕೊಳ್ಳೋಕು ಕೂಡ ಗೊತ್ತಾಗಲ್ಲ, ಕೈಯಲ್ಲೇ ಬೆಲ್ಟ್ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಅದೇ ಬಾಬು ಟ್ರೈನ್ ಅಲ್ಲಿ ಆಗ್ರಾಗೆ ಹೋಗ್ಬೇಕಾದ್ರೆ ಯಾರು ತನ್ನನ್ನ ಗುರ್ತಿಡಿಬಾರ್ದು ಅಂತ ಟಾಯ್ಲೆಟ್ ಅಲ್ಲಿ ಬೋಳಿಸ್ಕೊಂತಾ ಇದ್ದಾನೆ ತಲೆನ. ಅದೇ ರಜೋಗೂ ಆಗ್ರಾಗೆ ಬರೋಕೆ ಹೇಳಿದ್ದ, ಹಾಗಾಗಿ ಅವನು ಆಗ್ಲೇ ಆಗ್ರಾಗೆ ಹೋಗಿ ಒಂದು ಮನೆ ಒಳಗೆ ನುಗ್ತಾನೆ. ಮುಂದೆ ಏನಾಗುತ್ತೆ, ಈಗ್ಲಾದ್ರೂ ಜಯಪ್ರಕಾಶ್ ಕೈಗೆ ಬಾಬು ಮತ್ತೆ ರಜೋನ ಹಿಡಿಯೋಕೆ ಆಗುತ್ತಾ? ಸುಮನ್ ಮತ್ತೆ ಸಾಹಿಲ್ ನ ಸಾವು ಎಷ್ಟು ಭಯಾನಕವಾಗಿತ್ತು ಅಂತ ಮುಂದಿನ ವಿಡಿಯೋ ಅಂದ್ರೆ ಕೊನೆ ವಿಡಿಯೋ ಅಲ್ಲಿ ನೋಡೋಣ. ಸೊ ಸ್ನೇಹಿತರೆ, ಕೊನೆ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.